ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಇನ್ ದ್ಯಾಟ್ ವಿ ಹ್ಯಾವ್ ಕಂಪ್ಲೀಟೆಡ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆ್ಯಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಎರಡೂ ರೀತಿಯಾದಂತಹ ರಿಪ್ರೊಡಕ್ಷನ್ ಬಗ್ಗೆ ನಾವು ಕಳೆದ ವಿಡಿಯೋಗಳಲ್ಲಿ ಕಲ್ತಿದ್ದೀವಿ, ಹೌದಾ? ನಾವು ವಾಟ್ ಈಸ್ ದಿಸ್ asexual and sexual reproduction ನಾವು ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡಿದ್ವಿ? ಇನ್ ಕೇಸ್ ಆಫ್ asexual ಓನ್ಲಿ ಒನ್ ಪೇರೆಂಟ್ ಬಾಡಿ ಈಸ್ ಇನ್ವಾಲ್ವ್ಡ್, ಓನ್ಲಿ ಒನ್ ಇಂಡಿವಿಜುವಲ್ ಈಸ್ ಇನ್ವಾಲ್ವ್ಡ್. ವೆರಾಸ್ ಇನ್ ಕೇಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಲ್ಲೇನಾಗುತ್ತೆ, ಟೂ ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್ ಆ್ಯಂಡ್ ಯೂಶ್ವಲಿ ನಾವು ಈ ಪೇರೆಂಟ್ಸನ್ನು ಒಂದು ಮೇಲ್ ಮತ್ತು ಇನ್ನೊಂದು ಫಿಮೇಲ್ ಅಂದರೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಅಂತ ಇಲ್ಲಿ ಸಿಂಬಲೈಸ್ ಮಾಡ್ತೀವಿ. ಓಕೆ, ಈ ಸೆಕ್ಷುವಲ್ ರಿಪ್ರೊಡಕ್ಷನನ್ನು ನಾವು ಡಿಫೈನ್ ಮಾಡಬೇಕಾದ್ರೆ ಅಥವಾ ಅದ್ರದ್ದು ಸ್ಟೆಪ್ಸನ್ನು ನಾವು ಓದಬೇಕಾದ್ರೆ ಇಲ್ಲೇನಾಗುತ್ತೆ, ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಆಗುತ್ತೆ ಅಂತ ಓದಿದ್ವಿ. ಐ ಹೋಪ್ ಯು ರಿಮೆಂಬರ್. ಓಕೆ, ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕಾದ್ರೆ ಫಸ್ಟ್ ಕಂಡೀಷನ್ ಇಲ್ಲಿ ಟೂ ಪೇರೆಂಟ್ಸು, ನೆಕ್ಸ್ಟ್ ಏನು ಇಲ್ಲಿ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಅಂತ ಓದಿದ್ವಿ, ಹೌದಾ? ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್. ನೆಕ್ಸ್ಟ್ ಏನಾಗಬೇಕು, ಫ್ಯೂಷನ್ ಆಫ್ ಗ್ಯಾಮೆಟ್ಸ್, ಕರೆಕ್ಟಾ? ಸೊ ಲಿಂಗಾಣುಗಳು ಫಸ್ಟ್ ಪ್ರೊಡ್ಯೂಸ್ ಆಗಿ ಆ ಲಿಂಗಾಣುಗಳು ಒಂದು ಮೇಲ್ ಗ್ಯಾಮೆಟ್ಟು ಮತ್ತು ಒಂದು ಫಿಮೇಲ್ ಗ್ಯಾಮೆಟ್ಟು ಫ್ಯೂಸ್ ಆಗಬೇಕು ಅಂತ ಹೇಳಿದ್ವಿ. ಸೊ ಈ ಕಂಡೀಷನಲ್ಲಿದೆ, ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಇದೆ. ಹೌ ಅಬೌಟ್ ಇನ್ ಕೇಸ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ಒಂದೇ ಒಂದು ಪೇರೆಂಟ್, ಬೆಸ್ಟ್ ಎಕ್ಸಾಂಪಲ್ ಯಾವ ತೊಗೊಂಡಿದ್ವಿ ನಾವು? ಅಮೀಬಾ, ರಿಮೆಂಬರ್? ಸೊ ಒಂದು ಪೇರೆಂಟನ್ನು ಅದೇ ಒಂದೇ ಸಿಂಗಲ್ ಬಾಡಿ, ಬಿಕಾಸ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಯೂಶ್ವಲಿ ಇಟ್ ಅಕರ್ಸ್ ಇನ್ ಬೈನರಿ ಫ್ಯೂಷನ್, ಬಡ್ಡಿಂಗ್, ಸ್ಪೋರುಲೇಷನ್ ಅಂತ ಕಲ್ತಿದ್ವಲ್ಲ. ಲೋವರ್ ಕೈಂಡ್ ಆಫ್ ಆರ್ಗ್ಯಾನಿಸಮ್ಸ್ನಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ನು ತುಂಬ ನಮಗೆ ಕಾಮನ್ ಆಗಿ ಕಾಣಿಸುತ್ತೆ. ಅಲ್ಲಿ ನಾವು ಸಿಂಪಲ್ ಆಗಿ ಏನಂತ ಹೇಳ್ತೀವಿ, ಒಂದು ಜೀವಿ ಇರೋದು, ಇವಾಗ ಬೈನರಿ ಫ್ಯೂಷನ್ ತೊಗೊಂಡ್ರೆ ಅದು ಡಿವೈಡ್ ಆಗಿ ಎರಡು ಜೀವಿಗಳನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನಾವು ಹೇಳ್ಬಿಡ್ತೀವಿ. ಇವನ್ ಹೈಡ್ರಾ ಇತ್ತು ಅಂದರೆ ಸ್ಮಾಲ್ ಬಡ್ ಫಾರ್ಮ್ ಆಗಿ ಆ ಬಡ್ಡು ಉದುರಿ ಮತ್ತು ಇನ್ನೊಂದು ಹೈಡ್ರಾ ಆಗಿ ಬೆಳೆಯುತ್ತೆ ಅಂತ ಹೇಳ್ತೀವಿ. ಸೊ ಅಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಏನಾಗ್ತಿದೆ ಅಂತಂದರೆ ಒಂದೇ ಒಂದು ಪೇರೆಂಟ್ ಬಾಡಿಯಿಂದ ಹೊಸ ಜೀವಿಗಳು ಬೆಳೆಯೋದ್ರಿಂದ ಆ ಹೊಸ ಜೀವಿಗಳು ನೋಡಲಿಕ್ಕೆ ಪೇರೆಂಟ್ ಬಾಡಿ ಥರನೇ ಇರ್ತವೆ. ಸೊ ನಾವು ಇಲ್ಲೇನು ಹೇಳಿದ್ವಿ, ಇಲ್ಲೇನಾಗುತ್ತೆ, ಮೇಲ್ ಗ್ಯಾಮೆಟಿಂದ 50%, ಫಿಮೇಲ್ ಗ್ಯಾಮೆಟಿಂದ 50% ಬರೋದ್ರಿಂದ ಆ ಝೈಗೋಟು ಎಕ್ಸಾಕ್ಟ್ಲಿ ನೋಡಲಿಕ್ಕೆ ಪೇರೆಂಟ್ ಥರ ಇರೋದಿಲ್ಲ ಅಂತ ಹೇಳಿದ್ವಿ. ನಮ್ಮಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸು ಮದರನ್ನು ಹೋಲ್ತೀವಿ, ಕೆಲವೊಂದು ಕ್ಯಾರೆಕ್ಟರ್ಸು ಫಾದರನ್ನು ಹೋಲ್ತೀವಿ, ಯಾಕಂದ್ರೆ ಅಲ್ಲಿ ಇರೋದೇ ಇನ್ವಾಲ್ವ್ಮೆಂಟ್ ಆಫ್ ಟೂ ಪೇರೆಂಟ್ಸ್ ಇದೆ. ಇಲ್ಲೇನಾಗಿದೆ, ಒಂದೇ ಒಂದು ಪೇರೆಂಟ್ ಇರೋದ್ರಿಂದ ಆ ಒಂದೇ ಒಂದು ಪೇರೆಂಟಿಂದ ಹೊಸ ಜೀವಿ ಬೆಳೆಯೋದ್ರಿಂದ ಅಲ್ಲಿ ಜೆನೆಟಿಕ್ ಮೇಕಪ್ ಇದೆಯಲ್ಲ, ಈ ಪೇರೆಂಟ್ ಬಾಡಿನಲ್ಲಿ ಏನು ಜೀನ್ಸ್ ಇದಾವಲ್ಲ, DNA ಇದೆಯಲ್ಲ, ಅದೇ ಸೇಮ್ ಕಾಪಿಯಾಗಿ ಈ ಡಾಟರ್ ಸೆಲ್ಸ್ಗಳಲ್ಲಿ ಹೋಗಿರುತ್ತೆ, ಹೊಸ ಜೀವಿಗಳಲ್ಲಿ ಹೋಗಿರುತ್ತೆ. ಸೊ ರಿಮೆಂಬರ್, ಫಾರ್ ನೀಟ್ ಆ್ಯಂಡ್ CET ಇನ್ ಕೇಸ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇಲ್ಲಿ ಜಾಸ್ತಿ ವೇರಿಯೇಷನ್ ಅಂತ ಬರೋದಿಲ್ಲ. ಹೊಸ ಜೀವಿಗಳು ಏನು ಹುಟ್ಟುತ್ತವಲ್ಲ ಅಲ್ಲಿ ಜಾಸ್ತಿ ವೇರಿಯೇಷನ್ ಕಂಪೇರ್ ಟು ಪೇರೆಂಟ್ ಬಾಡಿ ಅಷ್ಟು ಇರೋದಿಲ್ಲ, ಯಾಕಂದರೆ ಅಲ್ಲಿ ಸಿಂಗಲ್ ಪೇರೆಂಟ್ ಇರುತ್ತೆ. ಆಮೇಲೆ ಇವೇನು ಹೊಸದಾಗಿದ್ದಾವಲ್ಲ, ನಾವು ದೀಸ್ ವಿ ಕಾಲ್ ಇಟ್ ಆ್ಯಸ್ ಕ್ಲೋನ್ ಅಂತಂದರೆ ಏನು? ನೋಡಲಿಕ್ಕೆ ಕ್ಲೋನ್ ಅಂತಂದರೆ, ಸೊ ಈ ಹೊಸ ಜೀವಿಗಳು, ಮರಿ ಜೀವಿಗಳೇನದಾವಲ್ಲ, ಇವು ಮಾರ್ಫಾಲಜಿಕಲಿ ಮತ್ತು ಜೆನೆಟಿಕಲಿ ನೋಡಲಿಕ್ಕೆ ಪೇರೆಂಟ್ ಬಾಡಿ ಥರನೇ ಇರ್ತವೆ. ಅದಕ್ಕೆ ನಾವು ಅದನ್ನು ಏನಂತ ಕರಿತೀವಿ, ಅಲ್ಲಿ ಕ್ಲೋನ್ ಅಂತ ಕರಿತೀವಿ. ಬಟ್ ಹ್ಯೂಮನ್ ಬೀಯಿಂಗಲ್ಲಿ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್, ಇವಾಗ ನಮ್ಮನ್ನು ಹೊಸ ಒಂದು ಜೀವಿ ಹುಟ್ಟಿತು ಅಂತಂದರೆ ಅದನ್ನು ಪೇರೆಂಟ್ ಬಾಡಿಗೆ ಕಂಪೇರ್ ಮಾಡಿ ನಾವು ಕ್ಲೋನ್ ಅಂತ ಕರಿಬೋದಾ? ಅಲ್ಲಿ ಕ್ಲೋನ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಯಾಕೆ? ಫಸ್ಟ್ ಆಫ್ ಆಲ್ ಅಲ್ಲಿ ಜೆನೆಟಿಕ್ ಮೇಕಪ್ಪು ಬೇರೆ ಇದೆ. ಯಾಕಂದರೆ ಮೇಲ್ ಗ್ಯಾಮೆಟಿಂದ ಮತ್ತು ಫೀಮೇಲ್ ಗ್ಯಾಮೆಟಿಂದು ಎರಡೂ ಜೆನೆಟಿಕ್ ಮಟೀರಿಯಲ್ ಸೇರಿ ಹೊಸದಾಗಿ ರೀಕಾಂಬಿನೇಷನ್ ಆಗಿ ಇಲ್ಲಿ ಝೈಗೋಟ್ ಹುಟ್ಟಿ ಈ ಝೈಗೋಟಿಂದ ಒಂದು ಆರ್ಗ್ಯಾನಿಸಮ್ ಅಂತ ಹುಟ್ಟುತ್ತೆ. ಸೊ ಇದನ್ನು ನಾವು ಕ್ಲೋನ್ ಅಂತ ಕರೀಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ ರಿಸೆಂಬಲ್ಸ್ ಬಟ್ ಕಂಪ್ಲೀಟ್ ಆಗಿ ಅಲ್ಲ, ಕೆಲವೊಂದು ಕ್ಯಾರೆಕ್ಟರ್ನಲ್ಲಿ ಮಾತ್ರ ಇದು ಪೇರೆಂಟ್ಸನ್ನು ಹೊಂದುತ್ತೆ. ಬಟ್ ಇಲ್ಲಿ ಹಾಗಲ್ಲ, ಕಂಪ್ಲೀಟ್ ಆಗಿ ಜೆನೆಟಿಕ್ ಮಟೀರಿಯಲ್ಲು ಪೇರೆಂಟ್ ಬಾಡಿಯಿಂದನೇ ಬಂದಿರೋದ್ರಿಂದ ಇದೇನಾಗುತ್ತೆ, ಇದನ್ನು ನಾವು ಕ್ಲೋನ್ ಅಂತ ಕರಿತೀವಿ. ಎಲ್ಲಿ? ಅಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ. ಇದು ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟ್ ಏನು ಅಂತಂದರೆ, ಇಲ್ಲಿ ನಾವು ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಮತ್ತು ಫ್ಯೂಷನ್ ಆಫ್ ಗ್ಯಾಮೆಟ್ ಅಂತ ಹೇಳಿದ್ದೀವಿ.
ಇಲ್ಲೇನಾದರೂ ಹಾಗೆ ಆಗ್ತಿದೆಯಾ? ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ನಾವು ಏನೇನು ನೋಡಿದ್ದೀವಿ? ಬೈನರಿ ಫಿಷನ್ ನೋಡಿದ್ದೀವಿ, ಸ್ಪೋರುಲೇಷನ್ ನೋಡಿದ್ದೀವಿ, ಬಡ್ಡಿಂಗ್ ಕಲ್ತಿದ್ದೀವಿ, ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್ ಮೂಲಕ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಕಲ್ತಿದ್ದೀವಿ ಹೈಯರ್ ಪ್ಲ್ಯಾಂಟ್ಸ್ನಲ್ಲಿ. ಅಲ್ಲೆಲ್ಲೂ ನಮಗೆ ಗ್ಯಾಮೆಟ್ ಫಾರ್ಮೇಷನ್ ಅಂತ ಇರಲಿಲ್ಲ, ಗ್ಯಾಮೆಟ್ ಫ್ಯೂಷನ್ ಅಂತಲೂ ಇರಲಿಲ್ಲ. ಬಟ್ ಕೆಲವೊಂದು ಎಕ್ಸೆಪ್ಷನಲ್ ಏನಾಗುತ್ತೆ, ಇಲ್ಲಿಯೂ ಕೂಡ ಕೆಲವೊಂದು ಬಾರಿ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಲಿಂಗಾಣುಗಳು ಗ್ಯಾಮೆಟು ಫಾರ್ಮೇಷನ್ ಆಗುತ್ತೆ. ಓಕೆ, ಆ ಗ್ಯಾಮೆಟಿಂದ ಒಂದೊಂದು ಹೊಸ ಜೀವಿ ಬೆಳೆಯುತ್ತೆ. ಸೊ ಈ ವಿಡಿಯೋ ಏದಕ್ಕೆ ಮಾಡ್ತಾ ಇದ್ದೀನಿ, ಸಪ್ರೇಟಾಗಿ ಯಾಕೆ ಈ ಕಾನ್ಸೆಪ್ಟ್ಗಳನ್ನ ತೊಗೊಂಡಿದ್ದೀನಿ ಅಂತಂದರೆ, ಸ್ಟಾರ್ಟಿಂಗು 3 ವಿಡಿಯೋ ಆಲ್ರೆಡಿ ಈ ಲೆಸನ್ ಮೇಲೆ ಆಗಿದೆ. ಸೊ ಫಸ್ಟಲ್ಲಿ ನಾವು ಇಂಟ್ರೊಡಕ್ಷನ್ ಆಯಿತು, ಅದಾದಮೇಲೆ ಒಂದು ಫುಲ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ವಿಡಿಯೋ ಇದೆ, ಇನ್ನೊಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ವಿಡಿಯೋ ಇದೆ. ಅಲ್ಲಿ ಎರಡರಲ್ಲೂ ನಾನು ಮೇನ್ ಏನು ಫೋಕಸ್ ಮಾಡಿದ್ದೀನಿ ಅಂತಂದರೆ ಅಸೆಕ್ಷುವಲ್ ಹೆಂಗಾಗ್ತಾ ಇದೆ ಮತ್ತು ಸೆಕ್ಷುವಲ್ ಹೆಂಗಾಗ್ತಾ ಇದೆ ಅಂತ. ಇವೇನಿದಾವಲ್ಲ ಇವತ್ತಿನ ವಿಡಿಯೋದಲ್ಲಿ ಏನು ಪಾಯಿಂಟ್ಸ್ ಇದಾವಲ್ಲ, ಇವೆಲ್ಲವೂ ಕೆಲವೊಂದು ಎಕ್ಸೆಪ್ಷನ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ಇದನ್ನು ನಾನು ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ಅಂತಂದರೆ ಮೇನ್ ಪ್ರೊಸೀಜರ್ ನಿಮಗೆ ಅದು ಕನ್ಫ್ಯೂಷನ್ ಆಗ್ತಾ ಇತ್ತು. ಸೊ ಮೇನ್ ಪ್ರೊಸೀಜರ್ ರಿಮೇನ್ಸ್ ದ ಸೇಮ್. ಸೆಕ್ಷುವಲ್ ರಿಪ್ರೊಡಕ್ಷನ್ ದೆರ್ ಇಸ್ ಎ ಇನ್ವಾಲ್ವ್ಮೆಂಟ್ ಆಫ್ ಓನ್ಲಿ 1 parent, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ವಾಲ್ವ್ಮೆಂಟ್ ಆಫ್ 2 parents, ದೆನ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್, ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಬಟ್ ಈ ಎರಡು ಅಸೆಕ್ಷುವಲ್ ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನಿಗೆ ಕೆಲವೊಂದು ಏನು ಎಕ್ಸ್ಟ್ರಾ ಪಾಯಿಂಟ್ಸ್ ಇದಾವಲ್ಲ, ಅಂದರೆ ಎಕ್ಸೆಪ್ಷನ್ಸ್ ಏನಿದಾವಲ್ಲ, ಅದನ್ನು ನಾವಿಲ್ಲಿ ಕಲಿಯೋಣ. ಬಟ್ ದಿಸ್ ವಿಡಿಯೋ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಹೊಸ ಹೊಸ ವರ್ಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಕಲೀಲಿಕ್ಕೆ ಸಿಗ್ತವೆ. ಸೊ ವೇರ್ ಐ ಆಮ್ ನೌ, ಫಸ್ಟು ಇಲ್ಲಿ ಕ್ಲೋನ್ ಬಗ್ಗೆ ಕಲ್ತ್ವಿ ನಾವು, ಬಟ್ ಇಲ್ಲಿ ಕ್ಲೋನ್ ಅಂತ ಹಾಗೇನೂ ಇರೋದಿಲ್ಲ. ಸೆಕೆಂಡಲ್ಲಿ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸು, ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಇಲ್ಲಿ ಕೆಲವೊಂದು ಎಕ್ಸೆಪ್ಷನಲ್ಸ್ ಆ್ಯನಿಮಲ್ಸ್ ಬಾಡಿ ಒಳಗಡೆ, ಈವನ್ ಪ್ಲ್ಯಾಂಟ್ಸ್ ಬಾಡಿ ಒಳಗಡೆ ಗ್ಯಾಮೆಟ್ಸು ಫಾರ್ಮ್ ಆಗ್ತಾ ಇದ್ದಾವೆ, ಬಟ್ ಆ ಗ್ಯಾಮೆಟ್ಸು ಫ್ಯೂಸ್ ಆಗ್ತಾ ಇಲ್ಲ. ಆ ಗ್ಯಾಮೆಟಿನಿಂದನೇ ಒಂದು ಹೊಸ ಜೀವಿ ಹುಟ್ಕೋತಾ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಅಂತಂದರೆ, ಇನ್ ಕೇಸ್ ಆಫ್ ಹನಿ ಬಿ, ವಿ ವಿಲ್ ಟೇಕ್ ದ ಎಕ್ಸಾಂಪಲ್ ಆಫ್ ಹನಿ ಬಿ. ಓಕೆ, ಹನಿ ಬಿ ಅಂದರೆ ಗೊತ್ತಿದೆ, ಬಿ ಹೈವ್ ಎಲ್ಲರೂ ನೋಡಿರ್ತೀರ, ಹೌದಾ? ಗಿಡದಲ್ಲಿ ಎಷ್ಟೊಂದು ಕಟ್ಟಿರುತ್ತೆ. ಇವನ್ ಕೆಲವೊಂದು ಬಾರಿ ಬಾಲ್ಕನಿನಲ್ಲೂ ಈ ರೀತಿಯಾದಂತಹ ಹನಿ ಬಿಯನ್ನು ನೋಡ್ತೀವಿ. ಸೊ ಈ ಹನಿ ಬಿದೇನೋ ಒಂದು ಗೂಡ್ ಅಂತ ಇರುತ್ತಲ್ಲ, ಹೈವ್ ಅಂತ ನಾವು ಹೇಳ್ತಿರ್ತೀವಲ್ಲ, ಅಲ್ಲಿ ನಮಗೆ ಯೂಶ್ವಲಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಹನಿ ಬೀಸ್ ನೋಡ್ಲಿಕ್ಕೆ ಸಿಗ್ತವೆ. ಅಂದರೆ ಒಂದು ಹನಿ ಬಿ ಹೈವಲ್ಲಿ, ಒಂದು ಹನಿ ಬಿ ಗೂಡ್ನಲ್ಲಿ ವಿ ಕ್ಯಾನ್ ಫೈಂಡ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಹನಿ ಬೀಸ್. ಫಸ್ಟ್ ಒನ್ನನ್ನು ಕ್ವೀನ್ ಅಂತ ಹೇಳ್ತೀವಿ, ಕ್ವೀನ್. ಓಕೆ, ಸೆಕೆಂಡ್ ಒನ್ನನ್ನು ವರ್ಕರ್ ಅಂತ ಹೇಳ್ತಾರೆ, ವರ್ಕರ್. ಆ್ಯಂಡ್ ಥರ್ಡ್ ಒನ್ ವಿ ಕಾಲ್ ಇಟ್ ಆ್ಯಸ್ ಡ್ರೋನ್. ಓಕೆ, ಸೊ ವಿ ಹ್ಯಾವ್ 3 ಟೈಪ್ಸ್ ಆಫ್ ಹನಿ ಬೀಸ್: ಕ್ವೀನ್ ಹನಿ ಬಿ, ವರ್ಕರ್ ಹನಿ ಬಿ ಆ್ಯಂಡ್ ಡ್ರೋನ್ ಹನಿ ಬಿ. ಕ್ವೀನ್ ಆ್ಯಂಡ್ ವರ್ಕರ್ ಹನಿ ಬಿ ಇದೆಯಲ್ಲ, ದೀಸ್ 2 ಆರ್ ಆಲ್ವೇಸ್ ಫೀಮೇಲ್ಸ್. ಓಕೆ, ಸೊ ಇವೆರಡು ಫೀಮೇಲ್ ಹನಿ ಬೀಸ್ ಇರ್ತವೆ. ಡ್ರೋನ್ ಅನ್ನುವಂತಹದ್ದು ಇದು ಮೇಲ್ ಹನಿ ಬಿ ಇರುತ್ತೆ. ಸೊ ಹೆಂಗೆ ಇಲ್ಲಿ ಡಿವಿಷನ್ ಆಯಿತು ಅಂತ, ವೆರಿ ವೆರಿ ಇಂಟ್ರೆಸ್ಟಿಂಗ್, ಬಟ್ ಕಾನ್ಸೆಪ್ಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಟು ನೋ. ಇಲ್ಲೇನಾಗುತ್ತೆ, ಕ್ವೀನು ಮತ್ತು ವರ್ಕರು ಫೀಮೇಲ್ ಆಗಿರ್ತವೆ, ಡ್ರೋನ್ ಒಂದೇ ಮೇಲ್ ಆಗಿರುತ್ತೆ. ಯಾಕೆ ಅಂತಂದರೆ, ರಿಮೆಂಬರ್, ಒಂದು ಫುಲ್ ಹೈವ್ ಒಳಗಡೆ ಜಸ್ಟ್ ಓನ್ಲಿ ಒಂದು ಕ್ವೀನ್ ಅಷ್ಟು ಮಾತ್ರ ಇರುತ್ತೆ, ಮಿಕ್ಕಿದೆಲ್ಲ ವರ್ಕರ್ಸ್ ಇರ್ತವೆ ಮತ್ತು ಡ್ರೋನ್ಸ್ ಇರ್ತವೆ. ಸೊ ಒಂದು ಹೈವ್ನಲ್ಲಿ ನಿಮಗೆ ಒಂದು ಕ್ವೀನ್ ಹನಿ ಬಿ ಮಾತ್ರ, ಅದು ನೋಡಲಿಕ್ಕೆ ಸ್ವಲ್ಪ ದೊಡ್ಡದಾಗಿ ದಷ್ಟಪುಷ್ಟವಾಗಿ ಇರುತ್ತೆ. ಸೊ ಕ್ವೀನ್ ಹನಿ ಬಿ ಒಂದು ಹೈವಲ್ಲಿ ನಿಮಗೆ ಒಂದೇ ಸಿಗೋದು. ಈ ಕ್ವೀನ್ ಏನು ಮಾಡುತ್ತೆ, ಡ್ಯೂರಿಂಗ್ ರಿಪ್ರೊಡಕ್ಷನ್ ಆಗಬೇಕಾದ್ರೆ ಈ ಹನಿ ಬಿ ಈ ಹೈವನ್ನು ಬಿಟ್ಟು ಫ್ಲೈ ಮಾಡ್ತಾ, ಅಂದರೆ ದೂರ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹೈವನ್ನು ಬಿಟ್ಟು ಕ್ವೀನ್ ಹನಿ ಬಿ ಸುಮ್ಮನೆ ಫ್ಲೈ ಮಾಡ್ತಾ ಹೋಗುತ್ತೆ. ಆವಾಗ ಆ ಕ್ವೀನನ್ನು ಈ ಎಲ್ಲ ಡ್ರೋನ್ಗಳು, ಹೈವ್ನಲ್ಲಿ ಎಷ್ಟೊಂದು ಡ್ರೋನ್ ಇದ್ದಾವಲ್ಲ, ಆಲ್ ದೀಸ್ ಡ್ರೋನ್ ಹನಿ ಬೀಸ್ ದೇ ವಿಲ್ ಸ್ಟಾರ್ಟ್ ಫ್ಲೈಯಿಂಗ್ ಬಿಹೈಂಡ್ ದಿಸ್ ಕ್ವೀನ್. ಸೊ ಈ ಕ್ವೀನ್ ಎಲ್ಲೆಲ್ಲಿ ಹಾರ್ಕೊಂಡು ಹೋಗುತ್ತಲ್ಲ, ಅಲ್ಲೇ ಈ ಎಲ್ಲ ಡ್ರೋನ್ ಮೇಲ್ ಹನಿ ಬೀಸ್ಗಳು ಅವು ಕೂಡ ಹರ್ಕೊಂಡು ಫ್ಲೈಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದನ್ನು ನಿಪ್ಚುವಲ್ ಫ್ಲೈಟ್ ಅಂತಲೂ ಕರೀತಾರೆ. ನಿಪ್ಚುವಲ್ ಫ್ಲೈಟ್ ಅಂತಂದರೆ ಒಂದು ರೀತಿ ರಿಪ್ರೊಡಕ್ಷನ್ ಆಗಲಿಕ್ಕೆ ಬೇಕಾದಂತಹ ಒಂದು ಸ್ಟೇಜು ಎದ್ರ ಒಳಗಡೆ, ಹನಿ ಬೀಸ್ ಒಳಗಡೆ. ಸೊ ಈ ರೀತಿ ನಿಪ್ಚುವಲ್ ಫ್ಲೈಟ್ ಆಗಬೇಕಾದ್ರೆ ಏನಾಗುತ್ತೆ, ಯಾವುದಾದ್ರೂ ಒಂದು ಮೇಲ್ ಹನಿ ಬಿ ಈ ಕ್ವೀನ್ ಹನಿ ಬೀಸ್ ಜೊತೆ ಮೇಟ್ ಮಾಡಿ ಸೆಕ್ಷುವಲ್ ರಿಪ್ರೊಡಕ್ಷನನ್ನು ಮಾಡುತ್ತೆ.
ಓಕೆ. ಸೊ ಮೇಲ್ ಹನಿಬಿ ಅಷ್ಟು ಹನಿಬೀಸು ಫಾಲೋ ಮಾಡ್ತಾ ಇರ್ತವೆ ಫ್ಲೈಟ್ ಒಳಗಡೆ. ಅದರಲ್ಲಿ ಯಾವುದಾದ್ರೂ ಒಂದು ಸಕ್ಸಸ್ಫುಲ್ ಮೇಲ್ ಹನಿಬಿ ಏನು ಮಾಡುತ್ತೆ, ತನ್ನ ಬಾಡಿ ಒಳಗಡೆ ಇರುವಂತಹ ಗ್ಯಾಮೆಟ್ಸನ್ನು, ಮೇಲ್ ಅಂದರೆ ಅಲ್ಲಿ ಮೇಲ್ ಗ್ಯಾಮೆಟ್ಸೇ ಇರಬೇಕು, ಸೊ ಮೇಲ್ ಗ್ಯಾಮೆಟ್ಸ್ಗಳನ್ನು, ಸ್ಪರ್ಮ್ಗಳನ್ನು ಈ ಕ್ವೀನ್ ಹನಿಬಿ ಬಾಡಿ ಒಳಗಡೆ ಇದು ಇನ್ಸರ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ಸೊ ಇದೇನು ಕ್ವೀನ್ ಹನಿಬಿ ಇದೆಯಲ್ಲ, ಇವಾಗ ಸಿ ಹನಿಬಿ, ಓಕೆ. ನಾವು ದಿಸ್ ಈಸ್ ದ ಕ್ವೀನ್ ಹನಿಬಿ. ಓಕೆ. ಸೊ ಈ ಕ್ವೀನ್ ಹನಿಬಿ ಒಳಗಡೆ ಎಗ್ಸ್ ಇತ್ತು ಆಲ್ರೆಡಿ, ಬಿಕಾಸ್ ಇಟ್ ಈಸ್ ದ ಫಿಮೇಲ್ ಗ್ಯಾಮೆಟ್. ಸೊ ನಿಪ್ಚುವಲ್ ಫ್ಲೈಟ್ ಆಗಬೇಕಾದ್ರೆ ಈ ಡ್ರೋನ್ ಮೇಲ್ ಹನಿಬಿ ಇದೆಯಲ್ಲ, ಎಲ್ಲ ಸ್ಪರ್ಮ್ಗಳನ್ನು ಇದ್ರ ಬಾಡಿ ಒಳಗಡೆ ಡಿಪಾಸಿಟ್ ಮಾಡಿಬಿಡುತ್ತೆ. ಓಕೆ. ನಾವು ಎಗ್ಸು ಮತ್ತು ಸ್ಪರ್ಮ್ ಇದೆ ಅಂತಂದರೆ ಅಲ್ಲಿ ಏನಾಗಬೇಕು, ಫಲೀಕರಣ ಆಗಬೇಕು, ಫರ್ಟಿಲೈಸೇಷನ್ ಆಗಬೇಕು. ಸೊ ಆಫ್ಟರ್ ಫರ್ಟಿಲೈಸೇಷನ್ ಇದೇನು ಕ್ವೀನ್ ಹನಿಬಿ ಇದೆಯಲ್ಲ, ದಿಸ್ ವಿಲ್ ಸ್ಟಾರ್ಟ್ ಲೇಯಿಂಗ್ ದ ಎಗ್ಸ್. ಹೌದಾ. ಸೊ ಈ ಹೈ ಒಳಗಡೆ ಇಲ್ಲೆಲ್ಲ ಎಗ್ಸನ್ನು ಇಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಯಾವುದು, ಕ್ವೀನ್ ಹನಿಬಿ. ಸೊ ಇಲ್ಲೇನಿದು ಫರ್ಟಿಲೈಸ್ಡ್ ಎಗ್ಸ್ ಇದಾವಲ್ಲ, ಫರ್ಟಿಲೈಸ್ಡ್ ಎಗ್ಸು ದೇ ಆರ್ ನಥಿಂಗ್ ಬಟ್, ಈ ಪ್ರತಿಯೊಂದು ಎಗ್ನಲ್ಲಿನೂ 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ನಮಗೆ ಸಿಗುತ್ತೆ. ಯಾಕೆ, ಇಲ್ಲಿ ಫಿಮೇಲ್ ಗ್ಯಾಮೆಟಲ್ಲಿ n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇತ್ತು, ಮೇಲ್ ಗ್ಯಾಮೆಟಲ್ಲಿ n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇತ್ತು. ಸೊ ಪ್ರತಿಯೊಂದು ಎಗ್ಗನ್ನು ಒಂದೊಂದು ಸ್ಪರ್ಮು ಫರ್ಟಿಲೈಸ್ ಮಾಡ್ತು ಅಂತಂದರೆ ಇಲ್ಲಿ 2n ನಂಬರ್ ಆಫ್ ಕ್ರೋಮೋಸೋಮ್ಸ್. ಸೊ ದೀಸ್ ಆರ್ ವಾಟ್, ನಾವು ದೀಸ್ ಆರ್ ದ ಫರ್ಟಿಲೈಸ್ಡ್ ಎಗ್ಸ್. ಹೌದಾ, ದೀಸ್ ಆರ್ ಫರ್ಟಿಲೈಸ್ಡ್ ಎಗ್ಸ್. ಓಕೆ. ಸೊ ಈ ಫರ್ಟಿಲೈಸ್ಡ್ ಎಗ್ಸು ಲೇ ಮಾಡಿದ ಮೇಲೆ ಈ ಎಗ್ಗಳು ಫಿಮೇಲ್ ಆಗಿ ಕನ್ವರ್ಟ್ ಆಗ್ತವೆ. ಸೊ ದೇ ವಿಲ್ ಡೆವಲಪ್ ಇಂಟು ಫಿಮೇಲ್ ಕ್ವೀನ್, ಅಥವಾ ಮೆಜಾರಿಟಿ ಆಫ್ ದ ಟೈಮ್ ದೇ ವಿಲ್ ಡೆವಲಪ್ ಇಂಟು ದಿಸ್ ಫಿಮೇಲ್ ವರ್ಕರ್ಸ್. ಓಕೆ. ಈಗ ಆಲ್ರೆಡಿ ಹೈ ಒಳಗಡೆ ಕ್ವೀನ್ ಇದೆ ಅಂತಂದರೆ ಬೇರೆ ಕ್ವೀನ್ ಹುಟ್ಟಲಿಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಆಲ್ ದೀಸ್ ಫರ್ಟಿಲೈಸ್ಡ್ ದೇ ವಿಲ್ ಡೆವಲಪ್ ಇಂಟು ದ ಫಿಮೇಲ್ ವರ್ಕರ್ ಹನಿಬಿ. ಓಕೆ. ಒಂದು ಸತಿ ನೆಪ್ಚುವಲ್ ಫ್ಲೈಟ್ ಮಾಡಿದ್ವು ಅಂತಂದರೆ ಈ ಮೇಲ್ ಹನಿಬೀಸ್ಗಳು ಆ ಫ್ಲೈಟ್ ಮುಗಿದ ಮೇಲೆ ಅವು ಬಿ ಹೈ ಒಳಗಡೆ ಅವಕ್ಕೆ ಎಂಟ್ರಿ ಇರೋದಿಲ್ಲ. ಸೊ ದೇ ಹ್ಯಾವ್ ಟು ಡೈ ಅಲ್ಟಿಮೇಟ್ಲಿ. ಈವನ್ ಯಾವ ಮೇಲ್ ಹನಿಬಿ ಇಲ್ಲಿ ಟ್ರಾನ್ಸ್ಫರ್ ಮಾಡಿರುತ್ತಲ್ಲ, ದ್ಯಾಟ್ ವಿಲ್ ಆಲ್ಸೋ ಡೈ ಅಲ್ಟಿಮೇಟ್ಲಿ. ಸೊ ಈ ಹೈ ಒಳಗಡೆ ಈಗ ಎಲ್ಲ ಮೇಲ್ಗಳು ಖಾಲಿಯಾಗಿಬಿಟ್ಟಿದ್ದಾವೆ. ಯಾಕಂದರೆ ಅವೆಲ್ಲವೂ ಈ ಕ್ವೀನ್ ಹಿಂದ್ಗಡೆ ಓಡ್ಕೊಂಡು ಹೋಗಿದ್ವಾ ಡ್ಯೂರಿಂಗ್ ನೆಕ್ಚುವಲ್ ಫ್ಲೈಟ್. ಸೊ ಅವೆಲ್ಲವೂ ಇವಾಗ ಸತ್ಬಿಡ್ತವೆ. ಅವು ಇನ್ ಕೇಸ್ ಹೈವಿಗೆ ಬಂದರೂ ಅವಕ್ಕೆ ಎಂಟ್ರಿ ಇರೋದಿಲ್ಲ. ಇವು ವರ್ಕರ್ ಹನಿಬಿ ಇವು ಫುಲ್ ಸ್ಟ್ರಾಂಗ್, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಲ್ಲ, ಇವು ಎಂಟ್ರಿನೇ ಕೊಡೋದಿಲ್ಲ. ಈ ಮೇಲ್ ಡ್ರೋನ್ ಇದಾವಲ್ಲ, ಇವು ಬಿ ಹೈ ಒಳಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವಾಗೇನಾಗುತ್ತೆ ಅಂತಂದರೆ, ಇವಾಗ ಇದು ಒಂದು ರಿಪ್ರೊಡಕ್ಟಿವ್ ಸೈಕಲ್ ಆಯಿತು. ನೆಕ್ಸ್ಟ್ ರಿಪ್ರೊಡಕ್ಟಿವ್ ಸೈಕಲಿಗೆ ಮತ್ತೆ ಈ ಹನಿಬಿ ಎಗ್ಸ್ ಪ್ರೊಡ್ಯೂಸ್ ಮಾಡುತ್ತಾ, ಬಟ್ ಅವಾಗ ಇಲ್ಲಿ ಡ್ರೋನ್ ಹನಿಬೀಸು ಇರೋದೇ ಇಲ್ಲ. ಅವಾಗೇನು ಮಾಡುತ್ತೆ, ಈ ಡ್ರೋನ್ ಮೇಲ್ ಹನಿಬಿ ಸ್ಪರ್ಮು ಸಿಗದೇ ಇದ್ರೂ ಈ ಫಿಮೇಲ್ ಇದೆಯಲ್ಲ, ಇದು ತನ್ನ ಎಗ್ಸ್ ಇದಾವಲ್ಲ, ಇಲ್ಲಿ ಅನ್ಫರ್ಟಿಲೈಸ್ಡ್ ಎಗ್ಸ್ ಇದಾವಲ್ಲ, ಆ ಅನ್ಫರ್ಟಿಲೈಸ್ಡ್ ಎಗ್ಸನ್ನು ಲೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕ್ಯಾನ್ ಯು ಮೇಕ್ ಔಟ್ ದ ಡಿಫ್ರೆನ್ಸ್? ಓಕೆ. ನಾವು ದೀಸ್ ಆರ್ ನೌ ಅನ್ಫರ್ಟಿಲೈಸ್ಡ್ ಎಗ್ಸ್. ಓಕೆ. ಸಿ ಅನ್ಫರ್ಟಿಲೈಸ್ಡ್ ಎಗ್ಸ್ ಅಂತಂದರೆ ಕ್ರೋಮೋಸೋಮ್ ನಂಬರ್ ಎಷ್ಟಿರಬೇಕು? ಅನ್ಫರ್ಟಿಲೈಸ್ಡ್ ಎಗ್ ಅಂದರೆ ಒಂದು ಗ್ಯಾಮೆಟದ್ದು ಎಷ್ಟಿರುತ್ತೆ? ಅವತ್ತು ಹೆಪ್ಲಾಯ್ಡ್ ಆಗಿರುತ್ತೆ. ಸೊ ಫರ್ಟಿಲೈಸೇಷನ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವಾಗ ಆಗೋದಿಲ್ಲ ಅಲ್ಲ, ಆವಾಗ ತನ್ನ ಬಾಡಿ ಒಳಗಡೆ ಇರುವಂತಹ ಹೆಪ್ಲಾಯ್ಡ್ ಗ್ಯಾಮೆಟ್ಸ್ ಇದಾವಲ್ಲ, ಎಗ್ ಅನ್ನುವಂತಹ ಏನು ಗ್ಯಾಮೆಟ್ ಇದೆಯಲ್ಲ, ಆ ಗ್ಯಾಮೆಟನ್ನು ಹಾಗೇ ಅದು ಲೇ ಮಾಡುತ್ತೆ. ಆ ಗ್ಯಾಮೆಟ್ಸ್ಗಳಿಂದನೇ ಬರುವಂಥದ್ದು ಯಾವುದು? ಮೇಲ್ ಹನಿಬಿ. ಇವು ನೆಕ್ಸ್ಟು ಮೇಲ್ ಹನಿಬಿಯಾಗಿ ಹುಟ್ಕೋತವೆ, ಡ್ರೋನ್ ಆಗಿ ಹುಟ್ಕೋತವೆ. ಸೊ ಇಲ್ಲೇನಾಗ್ತಾ ಇದೆ, ಸಿ ಗ್ಯಾಮೆಟ್ಸ್ ಪ್ರೊಡಕ್ಷನ್ ಆಗ್ತಾ ಇದೆ. ಗ್ಯಾಮೆಟ್ ಪ್ರೊಡಕ್ಷನ್, ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಇಸ್ ಟೇಕಿಂಗ್ ಪ್ಲೇಸ್. ಬಟ್ ಈ ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗ್ತಾ ಇಲ್ಲ. ಫ್ಯೂಸ್ ಆಯಿತು ಅಂದರೆ ಅದು ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿಬಿಡ್ತು, ಫರ್ಟಿಲೈಸ್ಡ್ ಎಗ್ ಆಗಿ ಫೀಮೇಲ್ ವರ್ಕರ್ ಹನಿಬಿ ಆಗಿಬಿಡುತ್ತೆ. ಯಾವಾಗ ಮೇಲ್ ಹನಿಬಿ ಇರೋದಿಲ್ಲಲ್ಲ ಸ್ಪರ್ಮನ್ನು ಕೊಡಲಿಕ್ಕೆ, ಆವಾಗ ಇದು ತನ್ನ ಬಾಡಿನಲ್ಲಿರುವಂತಹ ಫೀಮೇಲ್ ಗ್ಯಾಮೆಟ್ಸ್ಗಳನ್ನೇ ಮರಿಗಳಾಗಿ ಉತ್ಪತ್ತಿ ಮಾಡಿಬಿಡುತ್ತೆ. ಅಂತಹ ಮರಿಗಳೇನಾಗ್ತವೆ ಆವಾಗ? ಮೇಲ್ ಹನಿಬೀಸ್ ಆಗಿಬಿಡ್ತವೆ. ಸೊ ಫೀಮೇಲ್ ಹನಿಬಿ ಹೆಂಗೆ ಬರುತ್ತೆ? ಫರ್ಟಿಲೈಸೇಷನ್ ಆಗಿ. ಮೇಲ್ ಹನಿಬಿ ಹೆಂಗೆ ಬರುತ್ತೆ? ಫರ್ಟಿಲೈಸೇಷನ್ ಆಗ್ದೇನೆ, ಅಂದರೆ ಅನ್ಫರ್ಟಿಲೈಸ್ಡ್ ಎಗ್ಗು ಮೇಲ್ ಆಗ್ತವೆ. So since workers are the product of fertilization, they are always deployed in nature. ಹೌದಾ?
ಈ ವರ್ಕರ್ ಹನಿ ಬಿ ಯಾವತ್ತು ಡಿಪ್ಲಾಯ್ಡ್ ಇರುತ್ತೆ, ಯಾಕಂದರೆ ಇದು ಫರ್ಟಿಲೈಸೇಷನ್ ಆದಮೇಲೆ ಫಾರ್ಮ್ ಆಗೋದು. ಈ ಡ್ರೋನ್ ಅಥವಾ ಮೇಲ್ ಏನಾಯಿತು, ಫರ್ಟಿಲೈಸೇಷನ್ ಆಗದೇ ಈ ಗ್ಯಾಮೆಟೇ ಅಲ್ಲಿ ಮೇಲ್ ಹಾಕೋದ್ರಿಂದ ಇಲ್ಲಿ ಹೆಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ನೆಕ್ಸ್ಟ್, ಸೊ ಈ ರೀತಿ ಈ ಕ್ವೀನು ಎಗ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಒಂದು ಕಡೆ ಫಿಮೇಲ್ಸನ್ನು ಪ್ರೊಡ್ಯೂಸ್ ಮಾಡಿದೆ, ಒಂದು ಕಡೆ ಮೇಲ್ಸನ್ನು ಪ್ರೊಡ್ಯೂಸ್ ಮಾಡಿದೆ. ಈ ಫಿಮೇಲು ವರ್ಕರ್ ಆಗಿ ಕೆಲಸ ಮಾಡ್ತವೆ. ವರ್ಕರ್ಸ್ದು ಕೆಲಸ ಏನು, ಈ ವರ್ಕರ್ ಹನಿ ಬೀಸು ಫ್ಲವರ್ ಟು ಫ್ಲವರ್ ಹೋಗೋದು, ಪೋಲನ್ ಗ್ರೇನ್ಸ್ ಕಲೆಕ್ಟ್ ಮಾಡೋದು, ನೆಕ್ಟರನ್ನು ಕಲೆಕ್ಟ್ ಮಾಡೋದು, ಅದನ್ನು ತೊಗೊಂಡು ಬಂದು ಹೈವ್ನಲ್ಲಿರುವಂತಹ ಮರಿಗಳಿಗೆ ಉಣಿಸೋದು. ಇದು ಎದ್ರ ಕೆಲಸ? ವರ್ಕರ್ ಹನಿ ಬೀಗಳದ್ದು ಕೆಲಸ. ಸೊ ಕ್ವೀನು ಹಾಗೆ ರಿಪ್ರೊಡಕ್ಷನ್ ಮಾಡ್ತಾ ಫರ್ಟಿಲೈಸ್ಡ್ ಎಗ್ ಅನ್ಫರ್ಟಿಲೈಸ್ಡ್ ಎಗ್ಗನ್ನು ಲೇ ಮಾಡ್ತಾ ಮಾಡ್ತಾ ಒಂದಿನ ಇದು ಫುಲ್ಲು ಮುದುಕಿ ಆಗಿಬಿಡುತ್ತೆ, ಹೌದಾ? ಸೊ ಅದು ಒಂದು ಸತಿ ಈ ಕ್ವೀನು ಇದು ಎಷ್ಟು ಡಾಮಿನೇಟ್ ಇರುತ್ತೆ ಅಂತಂದರೆ, ತಂದು ಆಡಳಿತ ನಡಿಬೇಕಾದ್ರೆ ಆ ಕ್ವೀನು ಫುಲ್ ರಿಪ್ರೊಡಕ್ಟಿವ್ ಸ್ಟೇಜ್ನಲ್ಲಿ ಇರಬೇಕಾದ್ರೆ ಬೇರೆ ಯಾವ ವರ್ಕರ್ ಫಿಮೇಲ್ ಹನಿ ಬೀಸು ಕ್ವೀನ್ ಆಗದೆ ಇರುವಂಗೆ ನೋಡ್ಕೊಳ್ಳುತ್ತೆ. ತಾನು ಒಂದೇ ಕ್ವೀನ್ ಆಗಿದ್ದು ಮಿಕ್ಕಿದೆಲ್ಲ ಫೀಮೇಲ್ ವರ್ಕರ್ ಹನಿ ಬೀಸು ಕ್ವೀನ್ ಸ್ಟೇಜಕ್ಕೆ ಅಂದರೆ ರಿಪ್ರೊಡಕ್ಟಿವ್ ಸ್ಟೇಜಕ್ಕೆ ಬರದೇ ಇರುವಂಗೆ ಯಾರು ಕಾಪಾಡ್ತಾರೆ? ಈ ಕ್ವೀನ್ ಹನಿ ಬಿ ನೋಡ್ಕೊಳ್ಳುತ್ತೆ. ಇದು ಒಂದು ಕ್ವೀನ್ ಸಬ್ಸ್ಟೆನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಬಿ ಹೈವ್ ಒಳಗಡೆ. ಓಕೆ, ಈ ಕ್ವೀನ್ ಸಬ್ಸ್ಟೆನ್ಸನ್ನು ಪ್ರೊಡ್ಯೂಸ್ ಮಾಡಿ ಎಲ್ಲ ಫಿಮೇಲ್ಸ್ಗಳನ್ನು ಸ್ಟರೈಲ್ ಮಾಡಿರುತ್ತೆ. ಸ್ಟರೈಲ್ ಅಂತಂದರೆ ಏನು? ಫರ್ಟಿಲಿಟಿ ಮಾಡಲಿಕ್ಕೆ ಅಂದರೆ ಫರ್ಟಿಲೈಸೇಷನ್ ಮಾಡಲಿಕ್ಕೆ, ರಿಪ್ರೊಡಕ್ಷನ್ ಮಾಡಲಿಕ್ಕೆ ಅರ್ಹತೆ ಇಲ್ಲದೆ ಇರುವಂತಹ ಒಂದು ಜೀವಿಯಾಗಿ ಈ ಕ್ವೀನು ಮಾಡುತ್ತೆ ಮಿಕ್ಕಿದೆಲ್ಲ ಫಿಮೇಲ್ಸ್ಗಳನ್ನು. ಅರ್ಥ ಆಗ್ತಾ ಇದೆಯಾ ಇದು? ಒಂದು ಸತಿ ಇದು ಪೂರ್ತಿ ಏಜ್ ಆಗ್ತಾ ಬಂತು ಈ ಫಿಮೇಲಿಗೆ ಅಂತಂದರೆ ಇಟ್ ವಿಲ್ ಸ್ಟಾಪ್ ಪ್ರೊಡ್ಯೂಸಿಂಗ್ ದ ಕ್ವೀನ್ ಸಬ್ಸ್ಟೆನ್ಸ್. ಒಂದು ಕೆಮಿಕಲ್ ಅದು ಕ್ವೀನ್ ಸಬ್ಸ್ಟೆನ್ಸ್. ಸೊ ಇದೇನಿದೆಯಲ್ಲ ಕ್ವೀನು ಅದು ಫುಲ್ ಏಜ್ ಆಗ್ತಾ ಕ್ವೀನ್ ಸಬ್ಸ್ಟೆನ್ಸನ್ನು ರಿಲೀಸ್ ಮಾಡೋದು ಸ್ಟಾಪ್ ಮಾಡಿಬಿಡುತ್ತೆ. ಆವಾಗ ವರ್ಕರ್ ಹನಿ ಬೀಸ್ ಏನು ಮಾಡ್ತವೆ, ತಮ್ಮ ಹೈವ್ ಒಳಗಡೆ ಬೆಳೆಯುವಂತಹ ಯಾವುದಾದ್ರೂ ಒಂದು ಫರ್ಟಿಲೈಸ್ಡ್ ಎಗ್ಗನ್ನು ಕ್ವೀನ್ ಆಗಿ ಸೆಲೆಕ್ಟ್ ಮಾಡ್ತವೆ. ಓಕೆ, ರ್ಯಾಂಡಮ್ ಆಗಿ ಕ್ವೀನ್ ಆಗಿ ಸೆಲೆಕ್ಟ್ ಮಾಡಿ ಅದೇನು ಬೇಬಿ ಇದೆಯಲ್ಲ ಇವಾಗ ಅದಕ್ಕೆ ಒಂದು ಹೊಸದಾದಂತಹ ಒಂದು ಕೆಮಿಕಲನ್ನು ಪ್ರೊಡ್ಯೂಸ್ ಮಾಡಿ ತಿನ್ನಿಸ್ತವೆ. ಅದನ್ನು ರಾಯಲ್ ಜೆಲ್ಲಿ ಅಂತ ಕರೀತಾರೆ. ಸೊ ಜಸ್ಟ್ ಇಮ್ಯಾಜಿನ್, ಇಲ್ಲಿ ಒಂದು ಫರ್ಟಿಲೈಸ್ಡ್ ಎಗ್ ಇದೆ. ಓಕೆ, ಫರ್ಟಿಲೈಸ್ಡ್ ಎಗ್ ಅಂದರೆ 2N ಇದೆ. ಇಲ್ಲೆಲ್ಲ ವರ್ಕರ್ ಹನಿ ಬೀಸ್ ಇದ್ದಾವೆ. ಓಕೆ, ಸೊ ಈ ಕ್ವೀನು ಅದು ಫುಲ್ ಏಜ್ ಆಗ್ತಾ ಬಂದಂಗೆ ಈ ವರ್ಕರ್ ಹನಿ ಬೀಸ್ ಕೆಲಸ ಏನು, ಆ ಹೈವ್ನಲ್ಲಿ ಹುಟ್ಟುವಂತಹ ಸ್ಮಾಲ್ ಹನಿ ಬೀಸಿಗೆ ಫುಡ್ಡನ್ನು ಒದಗಿಸೋದು. ಸೊ ಆ ರೀತಿ ಫುಡ್ ಒದಗಿಸ್ಬೇಕಾದ್ರೆ ಯಾವುದಾದ್ರೂ ಒಂದು ಫೀಮೇಲ್ ಹನಿ ಬೀಗೆ ಅವು ರಾಯಲ್ ಜೆಲ್ಲಿ ಅನ್ನುವಂತಹ ಒಂದು ಕೆಮಿಕಲನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಫೀಡ್ ಮಾಡ್ತವೆ. ಸೊ ರಾಯಲ್ ಜೆಲ್ಲಿಯನ್ನು ಯಾವ ಫೀಮೇಲ್ ಹನಿ ಬಿ ತಗೊಳುತ್ತಲ್ಲ ಅದು ಮುಂದಿನ ಕ್ವೀನ್ ಆಗಿ ಅದು ಪರಿವರ್ತನೆ ಆಗುತ್ತೆ. ಸೊ ಇಟ್ ವಿಲ್ ಕಮ್ ಇನ್ ಟು ಇದು ಇವಾಗ ರೂಲ್ ಮಾಡೋದು. ಸೊ ಅದು ಫುಲ್ ರಿಪ್ರೊಡಕ್ಷನ್ ಮಾಡಿ ಎಗ್ಗನ್ನು ಲೇ ಮಾಡೋವರೆಗೂ ಅದು ಬೇರೆ ಯಾವ ಫಿಮೇಲ್ಸು ಕ್ವೀನ್ ಆಗದೆ ಇರುವಂಗೆ ನೋಡ್ಕೊಳ್ಳುತ್ತೆ. ಹೇಗೆ ಆ ಕ್ವೀನ್ ಸಬ್ಸ್ಟೆನ್ಸನ್ನು ಪ್ರೊಡ್ಯೂಸ್ ಮಾಡಿ ಹೊಳ್ಳಿ ಇದು ಪೂರ್ತಿ ಏಜ್ ಆಗ್ತಾ ಬಂತು ಅಂತಂದರೆ ನೆಕ್ಸ್ಟ್ ಬೆಳೆಯುವಂಥ ಸ್ಟೇಜ್ನಲ್ಲಿರುವ ಯಾವುದಾದ್ರೂ ಒಂದು ಫಿಮೇಲ್ ಹನಿಬಿಗೆ ಮತ್ತೆ ರಾಯಲ್ ಜೆಲ್ಲಿ ಕೊಟ್ಟು ಮತ್ತೆ ಒಂದು ಕ್ವೀನನ್ನಾಗಿ ಅವು ಆಯ್ಕೆ ಮಾಡ್ತವೆ. ಸೊ ಏನಾಗ್ತಾ ಇದೆ ಅಲ್ಟಿಮೇಟ್ ಆಗಿ ಇಲ್ಲಿ ಇದೆಲ್ಲ ನಿಮ್ಮ NCERT ಟೆಕ್ಸ್ಟ್ ಬುಕ್ನಲ್ಲಿ ಇದೆ. ಸೊ ಇದನ್ನು ನಾನು ಅವಾಗ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಳಿದ್ನಿ ಅಂದರೆ ತುಂಬ ಕನ್ಫ್ಯೂಸ್ ಆಗ್ತಾ ಇತ್ತು. ಇದು ಒಂದು ಎಕ್ಸೆಪ್ಷನಲ್ ಕೇಸಸ್. ಓಕೆ, ಸೊ ಇನ್ ಕೇಸ್ ಆಫ್ ಹನಿ ಬೀಸ್ fertilized eggs develops into the female, but without fertilization the unfertilized eggs, that is nothing but the gametes, they will develop into a new organism. And this type of reproduction, okay, this method we call it as parthenogenesis. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಇವನ್ ಹನಿಬಿನಲ್ಲಿ ಅಷ್ಟೇ ಅಲ್ಲ, ಕೆಲವೊಂದು ಆ್ಯಂಟ್ಸ್ಗಳಲ್ಲಿ ಕೂಡ ಲಿಸಾರ್ಡ್ಸ್ ಇರ್ತಾವಲ್ಲ ಅಂತಹ ಕೆಲವೊಂದು ಸ್ಪೀಸೀಸ್ನಲ್ಲೂ ಕೂಡ ಈ ರೀತಿಯಾದಂತಹ ರಿಪ್ರೊಡಕ್ಷನ್ನು ಕಂಡುಬರುತ್ತೆ. ಫರ್ಟಿಲೈಸೇಷನ್ ಆಗಲಿಕ್ಕೆ ಸ್ಪರ್ಮ್ ಸಿಕ್ತು ಅಂತಂದರೆ ಅವು ಫರ್ಟಿಲೈಸೇಷನ್ ಆಗ್ತವೆ. ಸ್ಪರ್ಮ್ ಸಿಗದೇ ಇತ್ತು ಅಂತಂದರೆ ಆಲ್ರೆಡಿ ತಮ್ಮಲ್ಲಿರುವಂತಹ ಗ್ಯಾಮೆಟ್ಸನ್ನು ವೇಸ್ಟ್ ಮಾಡ್ದೇ ಒಂದೊಂದು ಗ್ಯಾಮೆಟಿಂದ ಒಂದೊಂದು ಆರ್ಗ್ಯಾನಿಸಮ್ಸನ್ನು ಪ್ರೊಡ್ಯೂಸ್ ಮಾಡಿಬಿಡ್ತವೆ. ಓಕೆ, ಸೊ ದಿಸ್ ಮೆಥಡ್ ವಿ ಕಾಲ್ ಇಟ್ ಆಸ್ ಪಾರ್ಥೆನೋಜೆನೆಸಿಸ್. ವಾಟ್ ಡು ಯು ಮೀನ್ ಬೈ ಪಾರ್ಥೆನೋಜೆನೆಸಿಸ್? The formation of a new individual without fertilization. Okay,
ವಿದೌಟ್ ಫರ್ಟಿಲೈಸೇಷನ್ ವರ್ಡನ್ನ ನೀವು ನೆನ್ಪಿಟ್ಕೋಬೇಕು. ಗ್ಯಾಮೆಟಿಂದ ಡೈರೆಕ್ಟಾಗಿ ಒಂದು ಜೀವಿ ಪ್ರೊಡ್ಯೂಸ್ ಆಗುತ್ತೆ, ಬಟ್ ಅಲ್ಲಿ ಅವಾಗ ಆ ಜೀವಿ ಹೆಪ್ಲಾಯ್ಡ್ ಆಗುತ್ತೆ. ಯಾಕಂದರೆ ಗ್ಯಾಮೆಟ್ಸಿಂದ ಬರ್ತಿದ್ದಾವೆ. ಗ್ಯಾಮೆಟ್ಸ್ ಅಂದರೆ ಹೆಪ್ಲಾಯ್ಡ್ ಕಂಡೀಷನ್. ಸೊ ಗ್ಯಾಮೆಟ್ಸಿಂದ ಪ್ರೊಡ್ಯೂಸ್ ಆಗುವಂತಹ ಏನು ಆರ್ಗ್ಯಾನಿಸಮ್ಸ್ ಇದಾವಲ್ಲ ಅವು ಯಾವತ್ತೂ ಹೆಪ್ಲಾಯ್ಡ್ ಕಂಡೀಷನಲ್ಲಿ ಇರ್ತವೆ. Okay, so female gametes will develops into a new organism without the fusion of a male gamete, and this process we call it as a parthenogenesis. So ಇದು ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿನೂ ಕೆಲವೊಂದು ಬಾರಿ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗಿ ಅವು ಫ್ಯೂಷನ್ ಆಗದೇನೆ ಗ್ಯಾಮೆಟ್ಸ್ಗಳಿಂದ ಆರ್ಗ್ಯಾನಿಸಮ್ಸು ಬೆಳಿತವೆ. ಇದು ರೇರು, ಕಾಮನ್ ಆಗಿ ಇರೋದಲ್ಲ. ಕೆಲವೊಂದು ಜೀವಿಗಳಲ್ಲಿ ಪ್ಲಾಂಟ್ಸ್ ಮತ್ತು ಆನಿಮಲ್ಸ್ಗಳಲ್ಲಿ ಇದು ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದರೆ, ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ವಿಡಿಯೋನ ಮಾಡಬೇಕಾದ್ರೆ ಅದರಲ್ಲಿ ಒಂದು ಕಾನ್ಸೆಪ್ಟನ್ನು ಓದಿದ್ವಿ, ದ ಇಂಪಾರ್ಟೆನ್ಸ್ ಆಫ್ ಮಿಯೋಸಿಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕಾದ್ರೆ ಅಲ್ಲಿ 3 ಇವೆಂಟ್ಸ್ಗಳ ಬಗ್ಗೆ ನಾವು ಕಲ್ತಿದ್ವಿ. ಐ ಹೋಪ್ ಯು ರಿಮೆಂಬರ್. ಸೆಂಟರ್ನಲ್ಲಿ ಯಾವುದಿತ್ತು? ಸೆಂಟರ್ನಲ್ಲಿ ನಮಗೆ ಫರ್ಟಿಲೈಸೇಷನ್ ಇತ್ತು, ಹೌದಾ? ಫರ್ಟಿಲೈಸೇಷನ್ ಆಗೋಕ್ಕಿಂತ ಮುಂಚೆ ಏನಾಗಿತ್ತು? ಇಲ್ಲಿ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂತ ಓದಿದ್ವಿ, ಫರ್ಟಿಲೈಸೇಷನ್. ಓಕೆ, ಆಮೇಲೆ ಥರ್ಡ್ ಇವೆಂಟ್ ಏನಿತ್ತು? ಇಲ್ಲಿ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂತ ಇತ್ತು. ರಿಮೆಂಬರ್? ಸೊ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ 3 ಸ್ಟೇಜಸ್ಸು ಕಂಪಲ್ಸರಿಯಾಗಿ ಇರಲೇಬೇಕು. ಒಂದು ಪ್ರೀ ಫರ್ಟಿಲೈಸೇಷನ್ ಮತ್ತು ಪೋಸ್ಟ್ ಫರ್ಟಿಲೈಸೇಷನ್. ಇಲ್ಲಿ ಏನಂತ ಹೇಳಿದ್ವಿ ನಾವು? ಪ್ರೀ ಫರ್ಟಿಲೈಸೇಷನ್ನಲ್ಲಿ ಫಸ್ಟು ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಬೇಕು. ಓಕೆ, ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಿ ಆ ಗ್ಯಾಮೆಟ್ಸು ಫ್ಯೂಸ್ ಆಗಬೇಕು ಅಂತ ಹೇಳಿದ್ವಿ. ಸೊ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಿ ಗ್ಯಾಮೆಟ್ಸ್ ಇಲ್ಲಿ ಫ್ಯೂಸ್ ಅಲ್ಲ, ಗ್ಯಾಮೆಟ್ಸ್ ಇಲ್ಲಿ ಟ್ರಾನ್ಸ್ಫರ್ ಆಗಬೇಕು. ಓಕೆ, ಸೊ ದೆರ್ ಇಸ್ ಅ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಆ್ಯಂಡ್ ದೆರ್ ಇಸ್ ಅ ಟ್ರಾನ್ಸ್ಫರ್ ಆಫ್ ಗ್ಯಾಮೆಟ್ಸ್. ಆಮೇಲೆ ಇಲ್ಲಿ ಫ್ಯೂಷನ್ ಆಗಿ ಝೈಗೋಟ್ ಫಾರ್ಮ್ ಆಗುತ್ತೆ. ಆ ಝೈಗೋಟು ಇಲ್ಲಿ ಎಂಬ್ರಿಯೋ ಭ್ರೂಣ ಆಗಿ ಅದು ನೆಕ್ಸ್ಟ್ ಒಂದು ಹೊಸ ಜೀವಿಯಾಗಿ ಹುಟ್ಕೊಳ್ಳುತ್ತೆ. ಓಕೆ, ಇಲ್ಲಿ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗಬೇಕಾದ್ರೆ ನಾವು ಮಿಯೋಸಿಸ್ ಬಗ್ಗೆ ಹೇಳಿದ್ವಿ. ಮಿಯೋಸಿಸ್ ಯಾಕೆ ಆಗುತ್ತೆ? ಬಿಕಾಸ್ ನಾವು ಹೈಯರ್ ಆರ್ಗ್ಯಾನಿಸಮ್ಸನ್ನು ತಗೊಂಡ್ರೆ, ಎಕ್ಸ್ಪೆಷಲಿ ಮ್ಯಾನನ್ನು ತಗೊಂಡ್ರೆ, ಓಕೆ, ಹ್ಯೂಮನ್ ಬೀಯಿಂಗ್ನಲ್ಲಿ ನಮ್ಮದು ಸೆಲ್ಸ್ನಲ್ಲಿ 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ, ಹೌದಾ? ಇವನ್ ನಮ್ಮ ಸೆಕ್ಸ್ ಆರ್ಗನ್ಸನ್ನು ತಗೊಳ್ಳಿ ಅಥವಾ ಬಾಡಿ ಸೊಮ್ಯಾಟಿಕ್ಸಲ್ಲಿ ಯಾವುದನ್ನು ತೊಗೊಂಡ್ರು ನಾವು 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಕಂಡು ಬರುತ್ತೆ. ಬಟ್ ನಮ್ಮ ಬಾಡಿಯಿಂದ ಫಾರ್ಮ್ ಆಗುವಂತಹ ಗ್ಯಾಮೆಟ್ಸ್ ಇದಾವಲ್ಲ, ಓಕೆ, ದೀಸ್ ಗ್ಯಾಮೆಟ್ಸ್ ಆರ್ ಆಲ್ವೇಸ್ ಹೆಪ್ಲಾಯ್ಡ್ ಇನ್ ಕಂಡೀಷನ್. ಸೊ ನಾವು ಡಿಪ್ಲಾಯ್ಡ್ ಇದ್ದೀವಿ. ನಮ್ಮ ಬಾಡಿಯಿಂದ ಗ್ಯಾಮೆಟ್ಸು ಹೆಪ್ಲಾಯ್ಡ್ ಆಗಬೇಕು ಅಂತಂದರೆ ಮೈಟೋಸಿಸ್ ಆಗಬೇಕು ಅಥವಾ ಮಿಯೋಸಿಸ್ ಆಗಬೇಕು. ಸೊ ರಿಡಕ್ಷನ್ ಡಿವಿಷನ್ ಅಂದರೆ ಇಲ್ಲಿ ನಂಬರ್ ರೆಡ್ಯೂಸ್ ಆಗಿದೆಯಾ, ಹಾಫ್ ಆಗಿದೆಯಾ? ಸೊ ಇಲ್ಲಿ ಯಾವುದು ಸೆಲ್ ಡಿವಿಷನ್ ಆಗಬೇಕು? ಇಲ್ಲಿ ಮಿಯೋಸಿಸ್ ಆಗಬೇಕು. ಓಕೆ, ಸೊ ಈ ಮಿಯೋಸಿಸ್ ಎಲ್ಲಾಗುತ್ತೆ? ಗ್ಯಾಮೆಟ್ಸ್ ಎಲ್ಲಿ ಫಾರ್ಮ್ ಆಗ್ತಾ ಇದ್ದಾವಲ್ಲ ಅಂತಹ ಸೆಲ್ಸ್ಗಳಲ್ಲಿ ಮಿಯೋಸಿಸ್ ಆಗುತ್ತೆ. ಗ್ಯಾಮೆಟ್ಸ್ ಎಲ್ಲಿ ಫಾರ್ಮ್ ಆಗ್ತಾ ಇದ್ದಾವೆ? ಗ್ಯಾಮೆಟ್ಸು ಗೊನಾಡ್ಸ್ ಒಳಗಡೆ ಫಾರ್ಮ್ ಆಗ್ತಾ ಇದ್ದಾವೆ. ಗೊನಾಡ್ಸ್ ಅಂದರೆ ಸೆಕ್ಸ್ ಆರ್ಗನ್ಸ್, ಟೆಸ್ಟೀಸ್ ಮತ್ತು ಓವರೀಸ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಟೆಸ್ಟೀಸ್ ಮತ್ತು ಓವರೀಸ್ ಒಳಗಡೆ ಇರುವಂತಹ ಸೆಲ್ಸ್ ಏನು ಡಿಪ್ಲಾಯ್ಡ್ ಇದ್ದಾವಲ್ಲ ಆ ಸೆಲ್ಸು ರಿಪ್ರೊಡಕ್ಷನ್ ಮಾಡಬೇಕಾದ್ರೆ ಮಿಯೋಸಿಸನ್ನು ಮಾಡಿ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡ್ತವೆ. ಆ್ಯಂಡ್ ಕಂಪಲ್ಸರಿ ಗ್ಯಾಮೆಟ್ಸ್ ನೆನ್ಪಿಟ್ಕೊಳ್ಳಿ, ಅದು ಯಾವತ್ತು ಹೆಪ್ಲಾಯ್ಡಲ್ಲೇ ಇರುತ್ತೆ. ಓಕೆ, ಈ ಕಂಡೀಷನ್ ಯಾವಾಗಾಯಿತು? ಯಾವಾಗ ಪೇರೆಂಟ್ ಬಾಡಿ ಡಿಪ್ಲಾಯ್ಡ್ ಇದ್ದಾಗ. ಕೆಲವೊಂದು ಬಾರಿ ಕೆಲವೊಂದು ಆಲ್ಗೆಗಳಲ್ಲಿ, ಫಂಜೈಗಳಲ್ಲಿ ಆ್ಯಂಡ್ ಈವನ್ ಬ್ರಯೋಫೈಟ್ಸ್, ಐ ಹೋಪ್ ಯು ರಿಮೆಂಬರ್, ಬ್ರಯೋಫೈಟ್ಸ್ ಸ್ಟಡಿ ಮಾಡಬೇಕಾದ್ರೆ ನಾವು ಗ್ಯಾಮೆಟೋಫೈಟಿ ಕಂಡೀಷನ್ ಅಂತ ಹೇಳಿದ್ವಿ. ಅಂದರೆ ಮೇನ್ ಪ್ಲ್ಯಾಂಟ್ ಬಾಡಿ ಈಸ್ ಗ್ಯಾಮೆಟೋಫೈಟ್ ಅಂತ ಹೇಳಿದ್ವಿ. ಯಾಕಂದರೆ ಮೇನ್ ಪ್ಲ್ಯಾಂಟ್ ಬಾಡಿ ಅಲ್ಲಿ ಹೆಪ್ಲಾಯ್ಡ್ ಆಗಿರುತ್ತೆ. ದಿಸ್ ಈಸ್ ಸೋ ಇಂಟ್ರೆಸ್ಟಿಂಗ್. ಡಿಪ್ಲಾಯ್ಡ್ ಪೇರೆಂಟ್ ಇತ್ತು ಅಂತಂದರೆ ಮಿಯೋಸಿಸ್ ಆಗಿ ಅದು ಹೆಪ್ಲಾಯ್ಡ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಪೇರೆಂಟ್ ಬಾಡಿನೇ ಹೆಪ್ಲಾಯ್ಡ್ ಇತ್ತು ಅಂತಂದರೆ ಈ ಹೆಪ್ಲಾಯ್ಡ್ ಬಾಡಿಯಿಂದ ಹೆಪ್ಲಾಯ್ಡ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಬೇಕು. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಡಿಪ್ಲಾಯ್ಡ್ ಇತ್ತು ಅಂತಂದರೆ ಪೇರೆಂಟು ಅದು ಹೆಪ್ಲಾಯ್ಡ್ ಗ್ಯಾಮೆಟ್ಸನ್ನು ಮಾಡಲಿಕ್ಕೆ ಇಲ್ಲಿ ಮಿಯೋಸಿಸ್ ಅವಶ್ಯಕತೆ ಇದೆ. ಬಟ್ ಹೌ ಅಬೌಟ್ ಇಫ್ ದ ಪೇರೆಂಟ್ ಇಟ್ ಸೆಲ್ಫ್ ಈಸ್ ಹೆಪ್ಲಾಯ್ಡ್?
ಈ ಹೆಪ್ಲಾಯ್ಡ್ ಪೇರೆಂಟ್ ಬಾಡಿ ಹೆಪ್ಲಾಯ್ಡ್ ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಕ್ರೋಮೋಸೋಮ್ ನಂಬರು ಸೇಮ್ ಉಳಿಬೇಕು. ಸೊ ಕ್ರೋಮೋಸೋಮ್ ನಂಬರ್ ಸೇಮ್ ಉಳಿಬೇಕು ಅಂತಂದರೆ ವಿಚ್ ಒನ್ ಈಸ್ ರಿಕ್ವೈರ್ಡ್ ಹಿಯರ್, ಮೈಟೋಸಿಸ್ ಆರ್ ಮಿಯೋಸಿಸ್? ಇಟ್ ಶುಡ್ ಬಿ ಮೈಟೋಸಿಸ್. ರಿಮೆಂಬರ್, ಓಕೆ. ಸೊ ಪೇರೆಂಟ್ ಬಾಡಿ ಡಿಪ್ಲಾಯ್ಡ್ ಇತ್ತು ಅಂತಂದರೆ ಆವಾಗ ಮಿಯೋಸಿಸ್ ಆಗಿ ಹೆಪ್ಲಾಯ್ಡ್ ಗ್ಯಾಮೆಟ್ಸ್ ಫಾರ್ಮ್ ಆಗ್ತವೆ. ಬಟ್ ಅದೇ ಪೇರೆಂಟ್ ಬಾಡಿನೇ ಆಲ್ರೆಡಿ ಹೆಪ್ಲಾಯ್ಡಲ್ಲಿದೆ ಅಂತಂದರೆ, ಪೇರೆಂಟ್ ಬಾಡಿ ಹೆಪ್ಲಾಯ್ಡಲ್ಲಿದೆ ಅಂತಂದರೆ ಅರ್ಥ ಏನು? ಆ ಪೇರೆಂಟ್ ಬಾಡಿ ಒಳಗಡೆ ಇರುವಂತಹ ಜೀವಕೋಶಗಳಲ್ಲಿ ಎನ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇದೆ ಅಂತ ಅರ್ಥ. ಸಿಂಪಲ್ಲಾಗಿ ಇಷ್ಟಾದರೂ ನಿಮ್ಗೆ ಅರ್ಥ ಆಗಬೇಕು. ಯಾಕೆ? ನಮ್ಮ ಆಲ್ಗೆ, ಫಂಜೈ ಮತ್ತು ಪ್ಲ್ಯಾಂಟ್ಸ್, ಆ್ಯನಿಮಲ್ಸ್ ಇವೆಲ್ಲವೂ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಸೊ ಮಲ್ಟಿಸೆಲ್ಯುಲರ್ ಅಂತಂದರೆ ಎಷ್ಟೊಂದು ಸಾವಿರಗಟ್ಟಲೆ ಸೆಲ್ಸ್ ಇರ್ತಾವಲ್ಲ. ಸೊ ಆ ಎಲ್ಲ ಸೆಲ್ಸ್ಗಳಲ್ಲಿ ಇಲ್ಲಿ ಹೆಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ ನಂಬರ್ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ಅಂತಹ ಪೇರೆಂಟಿಂದ ಹೆಪ್ಲಾಯ್ಡ್ ಗ್ಯಾಮೆಟ್ ಫಾರ್ಮ್ ಆಗಬೇಕು ಅಂದರೆ ಇಲ್ಲಿ ಮೈಟೋಸಿಸ್ ಆಗುತ್ತೆ. ಸೊ ಇವೆರಡೂ ಕೇಸು ತುಂಬ ಇಂಪಾರ್ಟೆಂಟ್. ಓಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕವರ್ ಮಾಡ್ತಾ ಇದ್ದೀವಿ. ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ. ಸೊ ಇದು ಡಿಪ್ಲಾಯ್ಡ್ ಪೇರೆಂಟ್ ಬಾಡಿ ಕಂಡೀಷನ್, ಇದು ಹೆಪ್ಲಾಯ್ಡ್ ಪೇರೆಂಟ್ ಬಾಡಿ ಕಂಡೀಷನ್. ಸೊ ಪೇರೆಂಟ್ ಬಾಡಿ ಹೆಪ್ಲಾಯ್ಡ್ ಇರೋದು ಯಾವ್ಯಾವುದು? ಕೆಲವೊಂದು ಆಲ್ಗೆಗಳಲ್ಲಿ ಕಂಡು ಬರುತ್ತೆ ಮೇನ್ ಪೇರೆಂಟ್ ಹೆಪ್ಲಾಯ್ಡ್ ಇರೋದು, ಕೆಲವೊಂದು ಫಂಜೈಗಳಲ್ಲೂ ನಮ್ಗೆ ಕಂಡು ಬರುತ್ತೆ, ಆ್ಯಂಡ್ ಇವನ್ ಇನ್ ಕೇಸ್ ಆಫ್ ಬ್ರಯೋಫೈಟ್ಸ್ ಎಕ್ಸಾಂಪಲ್ ಯಾವ್ಯಾವುದಿತ್ತು? ರೆಕ್ಸಿಯಾ ಮತ್ತು ಮಾರ್ಕೆನ್ಶಿಯಾ ಅಂತ ಓದಿದ್ವಲ್ಲ. ಸೊ ಅಲ್ಲಿಯೂ ಕೂಡ ಮೇನ್ ಪೇರೆಂಟ್ ಬಾಡಿ ಹೆಪ್ಲಾಯ್ಡಲ್ಲಿರುತ್ತೆ. ಸೊ ಅವಾಗ ಏನು ಮಾಡುತ್ತೆ? ಅದು ಮಿಯೋಸಿಸ್ ಮಾಡಲ್ಲ. ಯಾಕೆ ಆಲ್ರೆಡಿ ಎನ್ ಇದೆ. ಮಿಯೋಸಿಸ್ ಆಯಿತು ಅಂತಂದರೆ n/2 ಆಗುತ್ತೆ. ಯಾಕಂದರೆ ಹಾಫ್ ನಂಬರ್ ಆಗಬೇಕಲ್ಲ. ಗ್ಯಾಮೆಟ್ ಯಾವತ್ತು n/2 ಇರೋದೇ ಇಲ್ಲ. ಗ್ಯಾಮೆಟ್ ಏನಿದ್ರೂ ಅದು ಎಣ್ಣೆ ಆಗಬೇಕು. ಯಾಕೆ ಇಲ್ಲಿ ಮಿಯೋಸಿಸ್ ಆಗ್ತಾ ಇದೆ? ಇನ್ ಕೇಸ್ ಮಿಯೋಸಿಸ್ ಆಗಿರಲಿಲ್ಲ ಅಂತಂದರೆ ಮೈಟೋಸಿಸ್ ಆಗಿತ್ತು ಅಂತ ಇಮ್ಯಾಜಿನ್ ಮಾಡಿ. ಆವಾಗ ಗ್ಯಾಮೆಟು 2n ಆಯಿತಾ? ಈ 2n ಮೇಲ್ ಗ್ಯಾಮೆಟು 2n ಫೀಮೇಲ್ ಗ್ಯಾಮೆಟ್ ಜೊತೆ ಫ್ಯೂಸ್ ಆಯಿತು ಅಂದರೆ ಝೈಗೋಟ್ನಲ್ಲಿ ಎಷ್ಟಾಯಿತು ನಂಬರು? 4n ಆಯಿತು. ಓಕೆ. ಈ 4n ಇನ್ ಕೇಸ್ ಅದು ಮೇಲ್ ಆಯಿತು ಅಂತಂದರೆ ಅದು ತನ್ನ ಬಾಡಿಯಿಂದ 4n ನಂಬರ್ ಇರುವಂತಹ ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹೊಳ್ಳಿ 4n ನಂಬರ್ ಇರುವಂತಹ ಫೀಮೇಲ್ ಗ್ಯಾಮೆಟ್ ಜೊತೆ ಜಾಯಿನ್ ಆಯಿತು ಅಂದರೆ ಇಟ್ ವಿಲ್ ಪ್ರೊಡ್ಯೂಸ್ 8n. ಸೊ ಪ್ರತಿಯೊಂದು ಜನ್ರೇಷನಿಗೂ ನಂಬರು ಡಬಲ್ ಆಗ್ತಾ ಹೋಯಿತು ಅಂತಂದರೆ ಅಂತಹ ಜೀವಿಗಳು ಎವಲ್ಯೂಷನಲ್ಲಿ ಅಥವಾ ಎನ್ವಿರಾನ್ಮೆಂಟಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮಿಯೋಸಿಸ್ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್. ಮಿಯೋಸಿಸ್ ಸೆಲ್ ಡಿವಿಷನ್ ಇದೆಯಲ್ಲ, ಅದರಲ್ಲಿ ರಿಡಕ್ಷನ್ ನಂಬರ್ ಅಂತ ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಮಿಯೋಸಿಸ್ ಇರದೇ ಇತ್ತು ಅಂತಂದರೆ ನಾವು ಯಾರೂ ಇರ್ತಿರ್ಲಿಲ್ಲ. ಯಾಕೆ? ನಮ್ಮ ಅಜ್ಜಂದ್ರಿಂದ, ನಮ್ಮ ಆ್ಯನ್ಸಿಸ್ಟರ್ಸಿಂದ ನಮ್ಮ ಜನ್ರೇಷನ್ ಅಂತಂದರೆ ಒಂದು 100 ಜನ್ರೇಷನ್ ಅಂತ ಇಟ್ಕೊಳ್ಳಿ. ಸೊ ಪ್ರತಿಯೊಂದು ಜನ್ರೇಷನಿಗೂ ನಂಬರ್ ಜಾಸ್ತಿ ಆಗ್ತಾ ಹೋಯಿತು ಅಂತಂದರೆ ಅಲ್ಲಿ ಕ್ರೋಮೋಸೋಮ್ ನಂಬರ್ ಬ್ಲಾಸ್ಟೇ ಆಗಿಬಿಡಬೇಕು. ಓಕೆ. ಅದಕ್ಕೆ ಏನಾಗುತ್ತೆ? ಗ್ಯಾಮೆಟ್ ಫಾರ್ಮ್ ಆಗಬೇಕಾದ್ರೇ ಆ ನಂಬರನ್ನು ಕಟ್ ಮಾಡಿಬಿಟ್ರೆ ಕರೆಕ್ಟಾಗಿ ಪ್ರತಿಯೊಂದು ಜನ್ರೇಷನಿಗೂ 2n ನಂಬರ್ ಆಫ್ ಕ್ರೋಮೋಸೋಮ್ಸು ಹಂಚ್ತಾ ಹೋಗ್ಬೋದು. ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಮಿಯೋಸಿಸ್? ಮಿಯೋಸಿಸ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ದ ಹೆಪ್ಲಾಯ್ಡ್ ಗ್ಯಾಮೆಟ್. ಸೊ ಹೆಪ್ಲಾಯ್ಡ್ ಗ್ಯಾಮೆಟ್ ಆಗಲಿಲ್ಲ ಅಂತಂದರೆ ಈ ರೀತಿ 2n ಇದ್ದಿದ್ದು 4n, 4n ಇದ್ದಿದ್ದು 8n, 16n ಹಾಗೆ ನಂಬರು ಜಂಪ್ ಆಗ್ತಾ ಹೋಗ್ತಾ ಇತ್ತು. ಸೊ ಮಿಯೋಸಿಸ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಬಟ್ ಇನ್ ಕೇಸ್ ಆಫ್ few organisms where the parent itself is haploid, there only mitosis will takes place. Meiosis ಅಲ್ಲಿ ಪಿಕ್ಚರ್ ಅಲ್ಲಿ ಬರದೇ ಇಲ್ಲ. ಓಕೆ. ಸೊ ಮೈಟೋಸಿಸ್ಸಿಂದ ಹೆಪ್ಲಾಯ್ಡು ಸೆಲ್ಸ್ ಆಗ್ತವೆ, ಹೆಪ್ಲಾಯ್ಡ್ ಗ್ಯಾಮೆಟ್ಸ್ ಆಗ್ತವೆ. ಅಗೇನ್ ಹೆಪ್ಲಾಯ್ಡ್ ನಂಬರ್ಸ್ ಸೇರಿ ಅವು ಡಿಪ್ಲಾಯ್ಡ್ ಝೈಗೋಟ್ ಆಗಿ ಅಲ್ಲಿ ಆವಾಗ ಅವು ಮಿಯೋಸಿಸ್ ಆಗ್ತವೆ. ಬಟ್ ಆ ಕಾನ್ಸೆಪ್ಟನ್ನು ಇಲ್ಲಿ ತೊಗೊಳ್ಳೋದು ಬೇಡ, ಫುಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅರ್ಥ ಆಯ್ತಾ ಇಲ್ಲಿ? ಸೊ ಇದು ಡಿಪ್ಲಾಯ್ಡ್ ಪೇರೆಂಟ್ ಕಂಡೀಷನ್ನು, ಇದು ಹೆಪ್ಲಾಯ್ಡ್ ಪೇರೆಂಟ್ ಕಂಡೀಷನ್. ಓಕೆ. Now again there is one more small concept. Okay. ನೆಕ್ಸ್ಟು ಈ ಸೆಕ್ಷುವಲ್ ರಿಪ್ರೊಡಕ್ಷನನ್ನು ನಾವು 2 ಪೇರೆಂಟ್ಸ್ ಅಂತ ಹೇಳಿದ್ವಿ, ಹೌದಾ? 2 ಪೇರೆಂಟ್ಸ್ ಇನ್ವಾಲ್ವ್ ಆಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ ಅಂತ. ಬಟ್ ಇಲ್ಲಿಯೂ ಕೂಡ ಕೆಲವೊಂದು ಬಾರಿ ನಮಗೆ ಎಕ್ಸೆಪ್ಷನ್ ಸಿಗುತ್ತೆ, ಅದನ್ನು ಕೂಡ ನೀವು ಸ್ವಲ್ಪ ಸ್ಟಡಿ ಮಾಡೋಣ. ಸೊ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ 2 ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್ ಅಂತ ಹೇಳಿದ್ವಿ. 2 ಪೇರೆಂಟ್ಸ್ ಅಂತಂದರೆ ಬೆಸ್ಟ್ ಎಕ್ಸಾಂಪಲ್ ನಾವು ಮ್ಯಾನ್ ಅಂತ ಹೇಳ್ತೀವಿ. ಬಿಕಾಸ್ ಮ್ಯಾನ್ ಈಸ್ ಅ ಯುನಿಸೆಕ್ಷುವಲ್. ಸೊ ಮೇಲ್ ಈಸ್ ಡಿಫ್ರೆಂಟ್ ಆ್ಯಂಡ್ ಫಿಮೇಲ್ ಈಸ್ ಡಿಫ್ರೆಂಟ್.
ಬಟ್ ಕೆಲವೊಂದು ಬಾರಿ ಸೆಕ್ಷುವಲ್ ರಿಪ್ರೊಡಕ್ಷನ್ನು ಬೈಸೆಕ್ಷುವಲ್ ಆರ್ಗ್ಯಾನಿಸಮ್ಸ್ನಲ್ಲೂ ಕಂಡುಬರುತ್ತೆ. ಬೈಸೆಕ್ಷುವಲ್ ಅಂದರೆ ಒಂದೇ ಬಾಡಿ ಒಳಗಡೆ ಮೇಲು ಇರುತ್ತೆ ಮತ್ತು ಫೀಮೇಲು ಇರುತ್ತೆ. ಅದನ್ನು ನಾವು ಮೋರ್ ಪ್ರಿಸೈಸ್ಲಿ ಎನಿಮಲ್ಸ್ನಲ್ಲಿ ಹರ್ಮಾಫ್ರೊಡೈಟ್ಸ್ ಅಂತ ಕರಿತೀವಿ. ಹರ್ಮಾಫ್ರೊಡೈಟ್ಸ್ ವರ್ಡ್ ಎನಿಮಲ್ ಕಿಂಗ್ಡಮ್ನಲ್ಲಿ ಕಲ್ತಿದ್ವಿ. ಎಕ್ಸಾಂಪಲ್ ಯಾವುದು? ಟೇಪ್ ವರ್ಮ್, ಅರ್ತ್ ವರ್ಮ್, ಲೀಚ್. ಓಕೆ, ಸೊ ಇಂತಹ ಕೆಲವೊಂದು ಜೀವಿಗಳಲ್ಲಿ ಬೈಸೆಕ್ಷುವಲ್ ಕಂಡೀಷನ್ ಕಂಡುಬರುತ್ತೆ. ಅಂದರೆ ಒಂದೇ ಒಂದು ಬಾಡಿ ಒಳಗಡೆ ಮೇಲ್ ಪಾರ್ಟು ಇದೆ ಮತ್ತು ಫಿಮೇಲ್ ಪಾರ್ಟು ಇದೆ. ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟು ಇದೆ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟು ಇದೆ. ಸೊ ಆವಾಗ ಇಲ್ಲಿ ರಿಪ್ರೊಡಕ್ಷನ್ ಹೆಂಗೆ ಆಗುತ್ತೆ ಅಂತ, ಯಾಕಂದರೆ ಇಲ್ಲಿ ಯುನಿಸೆಕ್ಷುವಲ್ ಇತ್ತು ಅಂತಂದರೆ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ದ ಮೇಲ್ ವಿಲ್ ಟ್ರಾನ್ಸ್ಫರ್ ದ ಸ್ಪರ್ಮ್. ಸೊ ಎರಡು ಪೇರೆಂಟ್ ಇನ್ವಾಲ್ವ್ ಆಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡಿ ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಆಗಿಬಿಡುತ್ತೆ. ಅದಕ್ಕೆ ನಾವಿಲ್ಲಿ 2 ಪೇರೆಂಟ್ಸ್ ಅಂತ ಜನರಲೈಸ್ಡ್ ಹೇಳ್ಬಿಡ್ತೀವಿ. ಬಟ್ ಎಕ್ಸೆಪ್ಷನ್ ಏನು ಅಂತಂದರೆ ಕೆಲವೊಂದು ಆರ್ಗ್ಯಾನಿಸಮ್ಸು ಬೈಸೆಕ್ಷುವಲ್ ಇದ್ದಾವೆ. ಸೊ ಒಂದೇ ಬಾಡಿ ಒಳಗಡೆ ಸ್ಪರ್ಮು ಪ್ರೊಡ್ಯೂಸ್ ಆಗ್ತಾ ಇದೆ, ಅದೇ ಬಾಡಿ ಒಳಗಡೆ ಎಗ್ ಕೂಡ ಪ್ರೊಡ್ಯೂಸ್ ಆಗ್ತಾ ಇದೆ. ಬಟ್ ಸ್ಟ್ರಾಟಜಿ ಹೆಂಗಿದೆ ಅಂತಂದರೆ, ಐ ವಿಲ್ ಟೇಕ್ ದ ಎಕ್ಸಾಂಪಲ್ ಆಫ್ ಅರ್ಥ್ವಮ್. ಓಕೆ, ಅರ್ಥ್ವಮ್ನಲ್ಲಿ ಏನಾಗುತ್ತೆ, ಜಸ್ಟ್ ದಿಸ್ ಈಸ್ ಒನ್ ಅರ್ಥ್ವಮ್, ದಿಸ್ ಈಸ್ ಅನದರ್ ಅರ್ಥ್ವಮ್. ಓಕೆ, ಇದು ಕ್ಲೈಟೆಲಮ್. ಸೊ ಇಲ್ಲಿಯೂ ಕೂಡ ಮೇಲ್ ಪಾರ್ಟ್ ಇದೆ, ಫಿಮೇಲ್ ಪಾರ್ಟ್ ಇದೆ. ಇಲ್ಲಿಯೂ ಮೇಲ್ ಪಾರ್ಟ್ ಇದೆ, ಫಿಮೇಲ್ ಪಾರ್ಟ್ ಇದೆ. ಸೊ ಈ ಅರ್ಥ್ವಮ್ ಒಳಗಡೆ ಏನಾಗುತ್ತೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕಾದ್ರೆ ಸ್ಪರ್ಮು ಪ್ರೊಡ್ಯೂಸ್ ಆಗ್ತಾ ಇದೆ, ಎಗ್ಗು ರಿಲೀಸ್ ಆಗ್ತಾ ಇದೆ. ಇಲ್ಲಿಯೂ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಾ ಇದೆ ಮತ್ತು ಎಗ್ ರಿಲೀಸ್ ಆಗ್ತಾ ಇದೆ. ಬಟ್ ಆವಾಗ ಈ ಆ್ಯನಿಮಲ್ ಏನು ಮಾಡುತ್ತೆ, ತನ್ನ ಬಾಡಿ ಒಳಗಡೆ ಇರುವಂತಹ ಸ್ಪರ್ಮ್ ಜೊತೆ ತನ್ನ ಎಗ್ಗಳನ್ನು ಫರ್ಟಿಲೈಸ್ ಮಾಡಲಿಕ್ಕೆ ಅದು ಬಿಡೋದಿಲ್ಲ. ಆವಾಗ ಏನು ಮಾಡುತ್ತೆ, ಅಗೇನ್ 2 ಪೇರೆಂಟ್ಸ್, 2 ಅರ್ಥ್ವಮ್ಸ್, ದೇ ವಿಲ್ ಕಮ್ ಕ್ಲೋಸರ್. ಓಕೆ, ಇದನ್ನು ನೀವು ಟಿಶ್ಯೂ ಯಾವುದದು ಎಪಿಥೆಲಿಯಲ್ ಟಿಶ್ಯೂ ಎಲ್ಲ ಓದಿ ಆದಮೇಲೆ ನಾವು ಸ್ಟಡಿ ಆಫ್ ಕಾಕ್ರೋಚ್ ಮತ್ತು ಅರ್ಥ್ವಮ್ ಮತ್ತು ಫ್ರಾಗ್ ಇದೆಯಲ್ಲ, ಅಲ್ಲಿ ಈ ಪ್ರೊಸೆಸನ್ನು ನಾವು ಕಂಪ್ಲೀಟಾಗಿ ಓದ್ಬೋದು. ಸೊ 2 ಅರ್ಥ್ವಮ್ಸ್, ಓಕೆ, 2 ಅರ್ಥ್ವಮ್ಗಳು ಒಂದೇ ಕಡೆ ಬಂದು ತನ್ನಲ್ಲಿರುವಂತಹ ಏನು ಸ್ಪರ್ಮ್ಸ್ ಇದಾವಲ್ಲ ಅದನ್ನು ಬೇರೆ ಅರ್ಥ್ವಮ್ಮಿಗೆ ರಿಲೀಸ್ ಮಾಡಿ ಅದರಲ್ಲಿರುವಂತಹ ಸ್ಪರ್ಮ್ಸನ್ನು ಇದು ತನ್ನ ಬಾಡಿಗೆ ತಗೊಳ್ಳುತ್ತೆ. ಓಕೆ, ಆರ್ ಯು ಗೆಟಿಂಗ್? ಸೊ ಇವನ್ ದೋ ದ ಆ್ಯನಿಮಲ್ ಈಸ್ ಬೈಸೆಕ್ಷುವಲ್, ತನ್ನ ಬಾಡಿ ಒಳಗಡೆ ಬೇಕಾಗಿರುವಂತಹ ಸ್ಪರ್ಮ್ ಮತ್ತು ಎಗ್ ಇದ್ರೂ ಅವೆರಡನ್ನೂ ಅಲ್ಲಿ ಮಿಕ್ಸ್ ಮಾಡಲಿಕ್ಕೆ, ಫಲೀಕರಣ ಆಗಲಿಕ್ಕೆ ಆ್ಯನಿಮಲ್ಸ್ ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲ? ಯಾಕಂದರೆ ಅವು ತುಂಬ ಸ್ಮಾರ್ಟ್ ಆಗಿದ್ದಾವೆ. ಎವಲ್ಯೂಷನ್ ಆಗಬೇಕು, ಹೊಸ ಸ್ಪೀಸೀಸ್ ಫಾರ್ಮ್ ಆಗಬೇಕು, ಅವು ಬದುಕುಳಿಬೇಕು ಅಂತಂದರೆ ಯಾವತ್ತೂ ವೇರಿಯೇಷನ್ ಅಂತ ಇರಬೇಕು. ಎಷ್ಟು ಡಿಫ್ರೆಂಟ್ ವೆರೈಟಿದು ಕಾಂಬಿನೇಷನ್ ಆಗುತ್ತಲ್ಲ ಸ್ಪರ್ಮ್ ಮತ್ತು ಎಗ್ಗು, ಅಷ್ಟು ಬೆಟರ್ ಆರ್ಗ್ಯಾನಿಸಮ್ ಬೆಳೆಯುತ್ತೆ ಅಂತ. ಎವಲ್ಯೂಷನ್ ಆಗಬೇಕಾದ್ರೆ ತನ್ನಲ್ಲಿರುವಂತಹದ್ದೇ ಸ್ಪರ್ಮು ಮತ್ತು ಎಗ್ಗನ್ನು ಫ್ಯೂಸ್ ಮಾಡಿದರೆ ಅಲ್ಲಿ ವೇರಿಯೇಷನ್ ಅಂತ ಬರಲೇ ಇಲ್ಲ. ಬಟ್ ಅದೇ ಬೇರೆ ಒಂದು ಅರ್ಥ್ವಮ್ಮಿಂದ ಸ್ಪರ್ಮನ್ನು ತಗೊಂಡ್ರೆ ಅಲ್ಲಿ ವೇರಿಯೇಷನ್, ಅಲ್ಲಿ ಕಾಂಬಿನೇಷನ್ ಬೇರೆ ಬೇರೆದಾಯ್ತಾ, ಬೇರೆ ಬೇರೆ ಆ್ಯನಿಮಲ್ಸ್ ಬಾಡಿ ಒಳಗಡೆ ಇರುವಂತಹ ಜೆನೆಟಿಕ್ ಮಟೀರಿಯಲಲ್ಲಿ ಎಕ್ಸ್ಚೇಂಜ್ ಆಯಿತಾ. ಸೊ ವೇರಿಯೇಷನ್ ಅಂತ ಬಂದರೆ ಅಲ್ಲಿ ಬೆಟರ್ ಸರ್ವೈವಲ್ ಅಂತ ನೆನ್ಪಿಟ್ಕೊಳ್ಳಿ. ಎವಲ್ಯೂಷನ್ ಆಗಬೇಕಾದ್ರೆ ಎಷ್ಟು ಡಿಫ್ರೆಂಟಾಗಿ ಜೆನೆಟಿಕ್ ಮೇಕಪ್ ಇರುತ್ತೋ ಅಷ್ಟು ಅದರದ್ದು ಸರ್ವೈವಲ್ ಏನು ಕೆಪಾಸಿಟಿ ಇದೆಯಲ್ಲ, ಲೈಫ್ ಸ್ಪ್ಯಾನ್ ಇದೆಯಲ್ಲ, ಅದು ಅಷ್ಟು ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ಈ ಆ್ಯನಿಮಲ್ಸ್ ಏನು ಮಾಡ್ತವೆ, ತನ್ನ ಸ್ಪರ್ಮನ್ನು ಬೇರೆ ಒಂದು ಬಾಡಿ ಕೊಟ್ಟು ಅದರಲ್ಲಿರುವಂತಹ ಸ್ಪರ್ಮನ್ನು ತನ್ನ ಬಾಡಿಗೆ ಅದು ಟ್ರಾನ್ಸ್ಫರ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ವೇರಿಯೇಷನ್ ಆಯಿತು. ಸೊ ವೇರಿಯೇಷನ್ ಆಯಿತು ಅಂದರೆ ಇಲ್ಲಿಯೂ ಕೂಡ ಮುಂದೆ ಝೈಗೋಟ್ ಫಾರ್ಮ್ ಆಗುತ್ತೆ, ಇಲ್ಲಿಯೂ ಕೂಡ ಝೈಗೋಟ್ ಫಾರ್ಮ್ ಆಗುತ್ತೆ. ಆ ಝೈಗೋಟಿಂದ ಹೊಸ ಒಂದು ಅರ್ಥ್ವಮ್ ಬೆಳೆಯುತ್ತೆ, ಇಲ್ಲಿಯೂ ಕೂಡ ಹೊಸ ಅರ್ಥ್ವಮ್ ಬೆಳೆಯುತ್ತೆ. ಬಟ್ ಬೆಟರ್ ಎದಕ್ಕಾಯಿತು ಇದು, ಯಾಕೆ ಇಂಪ್ರೂವ್ ಆಯಿತು? ಯಾಕಂದರೆ ತನ್ನಲ್ಲಿರುವಂತಹ ಜೆನೆಟಿಕ್ ಮಟೀರಿಯಲನ್ನು ಬಿಟ್ಟು ಹಾಫ್ ಪಾರ್ಟು ಬೇರೆ ಅರ್ಥ್ವಮ್ ಇದ್ದು ಜೆನೆಟಿಕ್ ಮಟೀರಿಯಲ್ ತೊಗೊಂಡು ಅದು ಒಂದು ವೇರಿಯೇಷನನ್ನು ಪ್ರೊಡ್ಯೂಸ್ ಮಾಡ್ಕೋತು. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಕ್ರಾಸ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಸೊ ದಿಸ್ ವಿ ಕಾಲ್ ಇಟ್ ಆ್ಯಸ್ ಕ್ರಾಸ್ ಫರ್ಟಿಲೈಸೇಷನ್. ಓಕೆ, ಯಾಕೆ ಕ್ರಾಸ್ ಫರ್ಟಿಲೈಸೇಷನು? ಇವನ್ ದೋ ಇಟ್ ಈಸ್ ಎ ಬೈಸೆಕ್ಷುವಲ್, ಇಟ್ ಈಸ್ ಟೇಕಿಂಗ್ ದ ಸ್ಪರ್ಮ್ಸ್ ಫ್ರಮ್ ಅದರ್ ಬಾಡಿ. ಸೊ ಇದು ಕ್ರಾಸ್ ಫರ್ಟಿಲೈಸೇಷನ್. ಬೈಸೆಕ್ಷುವಲ್ ಅನಿಮಲಿಗೆ ಇದು ಯಾವುದಾಯಿತು? ಇದು ಅರ್ಥ್ವಮ್ ಆಯಿತು. ದರ್ ಈಸ್ ಒನ್ ಮೋರ್ ಅನಿಮಲ್, ಯಾವುದು? ಟೇಪ್ ವರ್ಮ್.
ಟೇಪ್ ವರ್ಮ್ ಯಾವ ಫೈಲಮಲ್ಲಿ ಬಂತು? ಪ್ಲಾಟಿಹೆಲ್ಮಿಂಥಸ್. ಟೇಪ್ ವರ್ಮ್ ಈಸ್ ಅ ಪ್ಯಾರಾಸೈಟ್. ಸೊ ಇನ್ಫೆಕ್ಷನ್ ಆದಾಗ ನಮ್ಮ ಬಾಡಿ ಒಳಗಡೆ ಕಂಡು ಬರುವಂತಹ ಒಂದು ಪ್ಯಾರಾಸೈಟಿಕ್ ಜೀವಿ, ಪರಾವಲಂಬಿ ಜೀವಿ ಟೇಪ್ ವರ್ಮ್. ಸೊ ಈ ನೀವು ಟೇಪ್ ವರ್ಮ್ ಬಾಡಿಯನ್ನು ತಗೊಂಡ್ರೆ ಓಕೆ, ಹುಕ್ಸ್ ಆ್ಯಂಡ್ ಸಕ್ಕರ್ಸ್ ಇರ್ತಾವ, ಮುಂದೆ ಈ ರೀತಿ ರಿಬ್ಬನ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಆ್ಯಂಡ್ ದೀಸ್ ಆರ್ ಕಾಲ್ಡ್ ಆ್ಯಸ್ ಪ್ರೊಗ್ಲಾಯ್ಟಿಡ್ಸ್. ಓಕೆ, ಸೊ ಇಲ್ಲಿಯೂ ಕೂಡ ಇದೇನು ಮಾಡುತ್ತೆ, ಪ್ರತಿಯೊಂದು ಪ್ರೊಗ್ಲಾಯ್ಟಿಡ್ಸ್ನಲ್ಲೂ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರುತ್ತೆ. ಸೊ ಒಂದೇ ಬಾಡಿ ಒಳಗಡೆ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಾ ಇದೆ ಮತ್ತು ಎಕ್ಸು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಬಟ್ ಇಟ್ ಈಸ್ ಅನ್ ಪ್ಯಾರಾಸೈಟ್, ಎಂಡೋ ಪ್ಯಾರಾಸೈಟ್ ಬಾಡಿ ಒಳಗಡೆ ಇರುತ್ತೆ. ಅಲ್ಲಿ ಇನ್ನೊಂದು ಟೇಪ್ ವರ್ಮನ್ನು ಹುಡುಕ್ಲಿಕ್ಕೆ ಇದು ಅವಕಾಶ ಇರೋದಿಲ್ಲ, ಯಾಕಂದರೆ ಅದೇ ಪರಾವಲಂಬಿ ಇದೆ. ಇನ್ನೊಂದು ಟೇಪ್ ವರ್ಮ್ ಇದೆಯೋ ಇಲ್ವೋ ಅಂತ ಅದಕ್ಕೆ ಕಂಡು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅವಾಗೇನು ಮಾಡುತ್ತೆ, ಇದೇನು ಬೈಸೆಕ್ಷುವಲ್ ಹರ್ಮಾಫ್ರೊಡೈಟ್ ಟೇಪ್ ವರ್ಮ್ ಇದೆಯಲ್ಲ, ತನ್ನ ಸ್ಪರ್ಮ್ ಜೊತೆ ತನ್ನ ಎಗ್ಗನ್ನೇ ಅದು ಫರ್ಟಿಲೈಸ್ ಮಾಡಲಿಕ್ಕೆ ಬಿಡುತ್ತೆ. ಯಾಕಂದರೆ ಇಲ್ಲಿ ಬದುಕೋದು ಇಂಪಾರ್ಟೆಂಟು, ವೇರಿಯೇಷನ್ ಇಂಪಾರ್ಟೆಂಟ್ ಅಲ್ಲ. ಯಾಕಂದರೆ ಅದೇ ಕಷ್ಟಪಟ್ಟು ಒಂದು ಬಾಡಿ ಒಳಗಡೆ ಹೋಗಿ ಪರಾವಲಂಬಿಯಾಗಿ ಬದುಕ್ತಾ ಇದೆ. ಆವಾಗ ಅದು ವೇರಿಯೇಷನ್ ಬಗ್ಗೆ ಥಿಂಕ್ ಮಾಡೋದಿಲ್ಲ. ಒಟ್ಟಿನಲ್ಲಿ ನಾನು ಬದುಕಿ ನನ್ನ ಜನ್ರೇಷನನ್ನು ಕಂಟಿನ್ಯೂ ಮಾಡಿದರೆ ಸಾಕು ಅಂತ ತನ್ನಲ್ಲೇ ಬಾಡಿ ಒಳಗಡೆ ಸ್ಪರ್ಮ್ ಮತ್ತು ಎಗ್ಗನ್ನು ಫ್ಯೂಸ್ ಮಾಡಿ ಫಲೀಕರಣ ಮಾಡಿ ಇಲ್ಲಿ ಅದು ಎಗ್ಗನ್ನು ಲೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಇದೇನಾಯಿತು, ಸೆಲ್ಫ್ ಫರ್ಟಿಲೈಸೇಷನ್ ಆಯಿತು. ಇಲ್ಲಿ ಕ್ರಾಸ್ ಫರ್ಟಿಲೈಸೇಷನ್ ಆಗುತ್ತಾ, ಇಲ್ಲಿ ಸೆಲ್ಫ್ ಫರ್ಟಿಲೈಸೇಷನ್. ಈವನ್ ನೀವು ಕೆಲವೊಂದು ಬೈಸೆಕ್ಷುವಲ್ ಫ್ಲವರ್ಸನ್ನು ತೊಗೊಂಡ್ರೆ ಒಂದೇ ಫ್ಲವರ್ ಪಾರ್ಟ್ ಒಳಗಡೆ ಮೇಲು ಇದೆ ಮತ್ತು ಫೀಮೇಲು ಇದೆ. ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು ಇದೆ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು ಇದೆ. ಆವಾಗ ಇದು ಈ ಮೇಲ್ ಏನು ಪೋಲನ್ ಗ್ರೇನ್ಸ್ ಇದಾವಲ್ಲ, ಎಸ್ಪೆಷಲಿ ನೀವು ಹಿಬಿಸ್ಕಸ್ಸನ್ನು ನೋಡಿರ್ಬೋದು. ಸೊ ಇವೇನು ಪೋಲನ್ ಗ್ರೇನ್ಸ್ ಇದಾವಲ್ಲ ಮೇಲ್ ಸೆಕ್ಷುವಲ್ ಪಾರ್ಟ್ನಲ್ಲಿ, ಆ ಮೇಲ್ ಪೋಲನ್ ಗ್ರೇನ್ಸು ಅದೇ ಫ್ಲವರ್ದು ಫಿಮೇಲ್ ಪಾರ್ಟ್ ಜೊತೆ ಎಗ್ ಜೊತೆ ಫರ್ಟಿಲೈಸ್ ಆಗಿ ಅವು ಅಲ್ಲಿ ಫಲೀಕರಣವನ್ನು ಮಾಡ್ತವೆ. ಇದು ಕೂಡ ಇಲ್ಲಿ ನಾವು ಫರ್ಟಿಲೈಸೇಷನ್ ಅಂತ ಹೇಳೋದಿಲ್ಲ, ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಪಾಲಿನೇಷನ್ ಅಂತಂದರೆ ಏನು, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್. ಇಲ್ಲಿ ಸ್ಪರ್ಮ್ ಟ್ರಾನ್ಸ್ಫರ್ ಆಗ್ತಾ ಇದೆ, ಬಟ್ ನಾವಿಲ್ಲಿ ಫ್ಲವರ್ಸ್ ಒಳಗಡೆ ಮೋರ್ ಪ್ರಿಸೈಸ್ಲಿ ನಾವು ಅದನ್ನ ಪೋಲನ್ ಅಂತ ಹೇಳ್ತೀವಿ, ಹೌದಾ, ಪೋಲನ್ ಗ್ರೇನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇದನ್ನು ಸೆಲ್ಫ್ ಪಾಲಿನೇಷನ್ ಅಂತಲೂ ಹೇಳ್ತಾರೆ. ಕ್ರಾಸ್ ಪಾಲಿನೇಷನ್ ಅಂದರೆ ಏನು, ಒಂದು ಫ್ಲವರಿಂದ ಪೋಲನ್ ಗ್ರೇನ್ಸು ಬೇರೆ ಫ್ಲವರಿಗೆ ಹೋಗಿ ಫಿಮೇಲ್ ಜೊತೆ ಅದೇನಾದರೂ ಫ್ಯೂಸ್ ಆಯಿತು ಅಂದರೆ ಆವಾಗ ಅದು ಕ್ರಾಸ್ ಪಾಲಿನೇಷನ್ ಆಯಿತು. ಸೊ ಫ್ಲವರ್ಸ್ ಒಳಗಡೆ ಕ್ರಾಸ್ ಪಾಲಿನೇಷನ್ನು ಆಗ್ಬೋದು ಅಥವಾ ಸೆಲ್ಫ್ ಪಾಲಿನೇಷನ್ನು ಆಗ್ಬೋದು. ಓಕೆ, ಬಟ್ ಮೆಜಾರಿಟಿ ಆಫ್ ದ ಕೇಸು ಯಾವುದು ಸಕ್ಸಸ್ ಆಗುತ್ತೆ ಅಂದರೆ ಯಾವುದು ವೇರಿಯೇಷನನ್ನು ಹೊಂದುತ್ತಲ್ಲ ಅದು ಯಾವತ್ತು ಬೆಟರ್ ಸರ್ವೈವಲ್ ಆಗುತ್ತೆ ಇನ್ ಕೋರ್ಸ್ ಆಫ್ ಎವಲ್ಯೂಷನ್. ಸೊ ಈ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಹೇಳಬೇಕಾಗಿತ್ತು. ಮೇನ್ ಅಸೆಕ್ಷುವಲ್ ರಿಪ್ರೊಡಕ್ಷನ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಮೆಥಡನ್ನು ನಾವು ಕಲ್ತಾಗಿದೆ. ಇಲ್ಲೇನಿದೆ ಕೆಲವೊಂದು ಎಡಿಷ್ನಲ್ ಪಾಯಿಂಟ್ಸ್. ಅಸೆಕ್ಷುವಲ್ ರಿಪ್ರೊಡಕ್ಷನಿಗೆ ಕ್ಲೋನ್ ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಪಾರ್ಥೆನೋಜೆನೆಸಿಸ್ ಹೆಂಗಾಯಿತು ಅದು ಕೂಡ ಇಂಪಾರ್ಟೆಂಟ್. ಸೆಕ್ಷುವಲ್ ರಿಪ್ರೊಡಕ್ಷನ್ ರಿಲೇಟೆಡ್ ನಾವು ಮಿಯೋಸಿಸ್ ಇಂಪಾರ್ಟೆನ್ಸ್ ಓದಿದ್ವಿ. ಅದಾದಮೇಲೆ 2 ಪೇರೆಂಟ್ಸ್ ಇದ್ರೂ ಅದು ಸೆಕ್ಷುವಲ್ ರಿಪ್ರೊಡಕ್ಷನ್, ಬಟ್ ಕೆಲವೊಂದು ಬಾರಿ ಒಂದೇ ಒಂದು ಪೇರೆಂಟ್ ಬಾಡಿಯಿಂದನೂ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಒಂದೇ ಪೇರೆಂಟ್ ಬಾಡಿ ಇದೆಯಾ, ಹಾಗಾದರೆ ಇದು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ತಾ ಇದೆ ಇಲ್ಲಿ. ಸೊ ಕಂಡೀಷನ್ ಇದೇ ಇರಬೇಕು ಅಂತ ಇಲ್ಲ, ಕೆಲವೊಂದು ಎಕ್ಸೆಪ್ಷನ್ಸ್ನಲ್ಲಿ ಕಂಡೀಷನ್ಸು ವೇರಿ ಆಗ್ತವೆ. ಜನರಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ 2 ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್ ಎಕ್ಸೆಪ್ಟ್ ಯಾವುದು, ಟೇಪ್ ವರ್ಮ್. ಇನ್ನು ಕೆಲವೊಂದು ಫ್ಲವರ್ಸ್ಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು, ರೈಟ್. ಸೊ ದೀಸ್ ಆರ್ ದ ಫ್ಯೂ ಕಾನ್ಸೆಪ್ಟ್ಸ್ ದ್ಯಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅಸೆಕ್ಷುವಲ್ ರಿಪ್ರೊಡಕ್ಷನ್ದು ನಾನು ನೋಟ್ಸ್ ಹಾಕಿಲ್ಲ, ಯಾಕಂತಂದರೆ ಅದು ಸ್ಲೈಡ್ ಫಾರ್ಮಲ್ಲಿ ಇರೋದ್ರಿಂದ, ಪವರ್ ಪಾಯಿಂಟ್ ಇರೋದ್ರಿಂದ ಪ್ರತಿಯೊಂದು ಸ್ಲೈಡು ನೀವು ನೋಟ್ಸ್ ಆಗಿ ರೆಫರ್ ಮಾಡ್ಬೋದು. ಸೆಕ್ಷುವಲ್ ರಿಪ್ರೊಡಕ್ಷನ್ ಮತ್ತು ಈ ವಿಡಿಯೋಗೆ ಸಂಬಂಧಪಟ್ಟಂತಹ ಏನು ಕಾನ್ಸೆಪ್ಟ್ ಇದೆ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಚೆಕ್ ಮಾಡ್ಕೋಬೋದು. ವಿಲ್ ಮೀಟ್ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.